ನಮಸ್ಕಾರ ಎಲ್ಲರಿಗೂ, ನಾನು ಪ್ರತಿಭಾ. ಇವತ್ತು ಒಬ್ಬರು ಅದ್ಭುತವಾದಂಥ ಕಲಾವಿದ್ರ ಮನೆಯಲ್ಲಿ ನಾನಿದ್ದೀನಿ. ಅವರ ಒಂದು ಇಂಟರ್ವ್ಯೂನ ಮಾಡ್ತಾ ಇದ್ದೀನಿ. ಅವರ ಒಂದು ಎಕ್ಸ್ಪೀರಿಯನ್ಸ್ನ ನಾನು ಇವತ್ತು ನಿಮಗೆ ತಿಳಿಸ್ಕೊಡೋದಕ್ಕೆ ಇಲ್ಲಿದ್ದೀನಿ ಅಂತ ಹೇಳಿದ್ರೆ ಬಹಳ ಖುಷಿಯಾಗುತ್ತೆ. ಮೈಸೂರು ಅಂದರೆ ಸಾಂಸ್ಕೃತಿಕ ನಗರಿ ಮೈಸೂರು ಅಂತ ಹೇಳ್ತಾರೆ. ಸಂಸ್ಕೃತಿಗೆ ಬೆಲೆ ಕೊಡುವಂಥ ಒಂದು ಅದ್ಭುತವಾದಂಥ ಮಣ್ಣು ಇದು ನಮ್ಮ ಮೈಸೂರು. ಈ ಮಣ್ಣಿನಲ್ಲಿ ಮತ್ತೊಬ್ಬರು ಸಂಸ್ಕೃತಿಗೆ ಬೆಲೆ ಕೊಡುವಂಥ ಅಷ್ಟೇ ಅಲ್ಲದೆ ನಮ್ಮ ಭಾರತ ದೇಶ ಅಷ್ಟೇ ಅಲ್ಲದೆ ಭಾರತದ ಆಚೆಯೂ ಸಹ ಅಂದರೆ ಸಮುದ್ರದ ಆಚೆಯೂ ಸಹ ಹೋಗಿ ನಮ್ಮ ಸಂಸ್ಕೃತಿಯನ್ನು, ನಮ್ಮ ಸಂಸ್ಕೃತಿಯ ಮೌಲ್ಯಗಳನ್ನು ಎಲ್ಲ ಕಡೆ ಪ್ರಚಾರವನ್ನು ಮಾಡುವಂಥ ಒಂದು ಅಭೂತಪೂರ್ಣವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರೇ ನಮ್ಮ ಪ್ರಶಾಂತ್ ಸರ್ ಅವರು. ಶ್ರೀ ಭಾರತೀ ತೀರ್ಥ ಕಲ್ಚರಲ್ ಅಕಾಡೆಮಿ 25 ವರ್ಷಗಳನ್ನು ಪೂರೈಸಿದೆ. 25 ವರ್ಷದ ಖುಷಿಯಲ್ಲಿ ನಾವೆಲ್ಲರೂ ಇದ್ದೀವಿ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ ಸರ್, 25 ವರ್ಷವನ್ನು ನೀವು ಕಂಪ್ಲೀಟ್ ಮಾಡಿದ್ದೀರಾ. ಅದ್ರ ಜೊತೆಗೆ ನಮ್ಮ ಸಂಸ್ಕೃತಿಯನ್ನು, ನಮ್ಮ ಕಲೆಯನ್ನು ಭಾರತ ದೇಶದಲ್ಲಿ ಅಷ್ಟೇ ಅಲ್ಲದೆ ಗಡಿ ಆಚೆಯೂ ಸಹ ಹೋಗಿ ಸುಮಾರು ದೇಶಗಳಲ್ಲಿ 14 ದೇಶಗಳಲ್ಲಿ ನಮ್ಮ ಸಂಸ್ಕೃತಿಯನ್ನು ಸಾರಿದ್ದೀರಾ ನೀವು. ಹ್ಯಾಟ್ಸ್ ಆಫ್ ನಿಮಗೆ. ಥ್ಯಾಂಕ್ ಯು. ನಿಮ್ಮೆಲ್ಲರಿಗೂ ಒಂದು ಮಾತು ಹೇಳಲೇಬೇಕು ನಾನು. ದ ಫ್ಯೂಚರ್ ಬಿಲಾಂಗ್ಸ್ ಟು ದೋಸ್ ಹೂ ಬಿಲೀವ್ ಇನ್ ದ ಬ್ಯೂಟಿ ಆಫ್ ದೇರ್ ಡ್ರೀಮ್ಸ್ ಅಂತ ಹೇಳ್ತಾರೆ. ಈಸ್ ದ ಡ್ರೀಮರ್. ಈಸ್ ಲೈಕ್ ಪ್ರಶಾಂತ್ ಸರ್ ಅವರು ಒಂದು ಡ್ರೀಮರ್ ಅಂತಲೇ ಹೇಳ್ಬೋದು. ಕನಸನ್ನು ಕಾಣ್ತಾ ಕಲೆಗಳನ್ನು, ಸಂಸ್ಕೃತಿಯನ್ನು ಇಡೀ ದೇಶದಾದ್ಯಂತ ಅಷ್ಟೇ ಅಲ್ಲದೆ ಪ್ರಪಂಚದಾದ್ಯಂತ ನಮ್ಮ ಭಾರತದ ಸಂಸ್ಕೃತಿಯನ್ನು ಸಾರುವಂಥ ಅಭೂತಪೂರ್ಣವಾದಂಥ ಒಂದು ಅಕಾಡೆಮಿಯನ್ನು ತೆಗೆದು ಅದರ ಮುಖಾಂತರ ಸುಂದರವಾದಂಥ ಕಲೆಗಳನ್ನು ಎಲ್ಲರಿಗೂ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮಗೆ ಗೊತ್ತಾಗಿದೆ. ನಮ್ಮ ಭಾರತೀ ತೀರ್ಥ ಕಲ್ಚರಲ್ ಅಕಾಡೆಮಿಗೆ 25 ವರ್ಷವಾಗಿದೆ. ಇನ್ನು 50 ವರ್ಷ ಆಗಲಿ, 100 ವರ್ಷ ಆಗಲಿ, 150 ವರ್ಷ ಆಗಲಿ, ಬಹಳ ದೊಡ್ಡ ಕೆಲಸಗಳನ್ನು ಮಾಡಲಿ, ಹಲವಾರು ಅವಾರ್ಡ್ಸ್ಗಳನ್ನು ನಮ್ಮ ಶ್ರೀ ಭಾರತೀ ತೀರ್ಥ ಕಲ್ಚರಲ್ ಅಕಾಡೆಮಿ ಪಡೀಲಿ ಅಂತ ಹೇಳ್ತಾ, ಪ್ರಶಾಂತ್ ಸರ್, ಕಮಿಂಗ್ ಟು ಯು. ಥ್ಯಾಂಕ್ ಯು. ಸರ್, ಯಾಕೆ ನಿಮಗೆ ಸಂಸ್ಕೃತಿಯನ್ನು, ಮೌಲ್ಯಗಳನ್ನು ಇಷ್ಟು ಹೊರಗೂ ಹೋಗಿ ಎಲ್ಲ ಕಡೆ ನೀವು ಪ್ರಚಾರ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು? ನಿಮ್ಗದು ಚಿಕ್ಕ ವಯಸ್ಸಿನಿಂದನೂ ಬಂದಿರೋದಾ ಏನು? ಮೊದಲನೇದಾಗಿ ಹೇಳಬೇಕಾದ್ರೆ, ಇಂಡಿಯಾ ಈಸ್ ಎ ಸ್ಯಾಕ್ರೆಡ್ ಲ್ಯಾಂಡ್ ಆಫ್ ಏನ್ಷಿಯಂಟ್ ಸಿವಿಲೈಸೇಷನ್ ಆ್ಯಂಡ್ ಎ ವೈಬ್ರೆಂಟ್ ಕಲ್ಚರಲ್ ಹೆರಿಟೇಜ್. ಕರೆಕ್ಟ್. ಎರಡನೇದಾಗಿ, ನಮ್ಮ ದೇಶದ ಯಾವುದೇ ದೇಶದಲ್ಲಿ ಹುಟ್ಟಿರುವಂಥ ವ್ಯಕ್ತಿ, ಐ ಥಿಂಕ್ it is the primary and fundamental duty of every citizen of the country to preserve and uphold the cultural values of the motherland. ಅಂದರೆ ಭಾರತದಲ್ಲಿ ಒಂದು 5,000 ವರ್ಷಗಳ ಇತಿಹಾಸ ಮತ್ತು ಸಂಸ್ಕೃತಿಯನ್ನು ಹೊಂದಿರುವಂತಹ ಒಂದು ಪುಣ್ಯಭೂಮಿ ಒಂದು. ಎರಡನೇದಾಗಿ, ಯಾವುದೇ ದೇಶದ ಒಂದು ಪ್ರಜೆ ಆ ದೇಶದ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವುದು ಆ ಪ್ರಜೆ ಆದ್ಯ ಕರ್ತವ್ಯ ಅನ್ನೋದು ಎರಡು ನನಗೆ ಆಬ್ಜೆಕ್ಟಿವ್ಸ್ ಲೈಫಲ್ಲಿ ಒಂದು ಇನ್ಸ್ಪಿರೇಷನ್ನು. ಈ ದೃಷ್ಟಿಯಿಂದ ನಾವು ಯಾಕೆ ಕೆಲವು ಕೆಲಸಗಳನ್ನು ಮಾಡಬಾರ್ದು ಅನ್ನೋ ದೃಷ್ಟಿನಲ್ಲಿ ನಾವು ನಮ್ಮ ಸಂಸ್ಕೃತಿಯನ್ನು ಕಲಾಕೃತಿಗಳ ಮೂಲಕ ಎತ್ತಿ ಹಿಡಿಯುವ ಕೆಲಸಗಳನ್ನು ಮಾಡುವ ಒಂದು ಆಬ್ಜೆಕ್ಟಿವ್ಸನ್ನು ಸೆಲೆಕ್ಟ್ ಮಾಡ್ಕೊಂಡ್ವಿ. ಎರಡನೇದಾಗಿ, ನೇಚರ್ ತುಂಬ ಇಂಪಾರ್ಟೆಂಟ್. ಈಗ ನಮ್ಮ ಫ್ಯೂಚರ್ ಜನರೇಷನ್ ನಾವು ಪ್ರಿಸರ್ವ್ ಮಾಡಬೇಕು. ಪ್ರಿಸರ್ವ್ ಕಲ್ಚರ್, ಅದಾದಮೇಲೆ ಪ್ರಿಸರ್ವ್ ನೇಚರ್. ಆಮೇಲೆ ಇನ್ನೊಂದೇನು, ಇಡೀ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ವ್ಯಾಲ್ಯೂ ಆಫ್ ದ ಅರ್ತ್ ಅಂತಂದರೆ ಹ್ಯುಮ್ಯಾನಿಟಿ. ಆ ಒಂದು ನಿಟ್ಟಿನಲ್ಲಿ ಕೆಲವು ಕೆಲಸಗಳನ್ನು, ಆಕ್ಟಿವಿಟೀಸನ್ನು ಒಂದು 25 ವರ್ಷಗಳಲ್ಲಿ ನಾವು ಮಾಡಿದ್ದೀವಿ. ವಂಡರ್ಫುಲ್. ಸರ್, ನೀವು ಈ ಒಂದು ನಮ್ಮ ಸಂಸ್ಕೃತಿಯನ್ನು ಎಲ್ಲ ಕಡೆ ಪ್ರಚಾರ ಮಾಡ್ತಿದ್ದೀರಾ. ಇದರ ಒಂದು ಪ್ರಾಮುಖ್ಯತೆ ಏನು? ಎಲ್ಲಿಂದ ಬಂತು ನಿಮಗೆ? ಇದರ ಪ್ರಾಮುಖ್ಯತೆ ಅಂತಂದರೆ, ಅಟ್ ಪ್ರೆಸೆಂಟ್ ನಾವು ಯಾವುದೇ ದೇಶದಲ್ಲಿ ಆ ದೇಶದ ಸಂಪತ್ತೇನು ಅಂತಂದರೆ ಅಲ್ಲಿ ಕಲ್ಚರ್, ಟ್ರೆಡಿಷನ್, ಕಲ್ಚರ್, ಸಂಪ್ರದಾಯಗಳು, ಆಮೇಲೆ ಅಲ್ಲಿನ ಹೆರಿಟೇಜು, ಆರ್ಕಿಯಾಲಜಿ, ಹಿಸ್ಟ್ರಿ, ಇವೆಲ್ಲ ಆ ದೇಶದ ಸಂಪತ್ತು. ಅಂದರೆ ಎಷ್ಟೋ ಡೆವಲಪ್ಡ್ ಕಂಟ್ರೀಸ್ ಅಂತ ನಾವು ಬೇರೆ ಕಡೆ ಎಲ್ಲ ನೋಡಿದ್ವಿ. ಅಂದರೆ ಯಾವುದೇ ದೇಶದ ಡೆವಲಪ್ಮೆಂಟ್ ಅಥವಾ ಪ್ರೋಗ್ರೆಸ್ಸನ್ನು ಯಾವುದೇ ಇನ್ಫ್ರಾಸ್ಟ್ರಕ್ಚರ್, ಬಿಲ್ಡಿಂಗ್ಗಳಿಂದ ಗುರುತಿಸೋಕ್ಕೆ ತುಂಬ ಅದು ಗುರುತಿಸುವ ಮಾನದಂಡ ಅಲ್ಲ. ಅಂದರೆ ವಿವೇಕಾನಂದರು ಅಬ್ರಾಡ್ ಎಲ್ಲ ಹೋದಾಗ, ನೀವು ಜೆಂಟ್ಲ್ಮೆನ್ ಆಗ್ಬೇಕಾದ್ರೆ ಯಾಕೆ ನೀವು ಒಳ್ಳೆ ಡ್ರೆಸ್ ಹಾಕಿಲ್ಲ, ಕೋಟ್ ಹಾಕಿಲ್ಲ ಅಂತ ಹೇಳಿದ್ರಂತೆ. ನಮ್ಮ ದೇಶದಲ್ಲಿ ಜೆಂಟ್ಲ್ಮೆನ್ ಆಗ್ಬೇಕಾದ್ರೆ ನಮ್ಮ ಒಂದು ವ್ಯಕ್ತಿತ್ವ ಮುಖ್ಯ ಅಂತ ಅವ್ರು ಹೇಳಿದ್ರಂತೆ. ಅಂದರೆ ಇಂಡಿಯಾದಲ್ಲಿ ಒಂದು ಥಿಂಕಿಂಗೇ ಬೇರೆ. ಇಂಡಿಯಾದಲ್ಲಿ ಆ್ಯಕ್ಚುಲಿ ಅವರು ಎಲ್ಲ ಫಿಸಿಕಲ್ ಥಿಂಕಿಂಗು, ವೆಸ್ಟರ್ನ್ ಕಂಟ್ರೀಸು, ನಾವೆಲ್ಲ ಇನ್ವರ್ಡ್ ಥಿಂಕಿಂಗ್ ನಮಗೆ.
ಹಿಂದಿನವರೆಲ್ಲ ಆತ್ಮಜ್ಞಾನವನ್ನ ಪಡೀಲಿಕ್ಕೋಸ್ಕರವೇ ತಮ್ಮ ಜೀವನವನ್ನ ಡೆಡಿಕೇಟ್ ಮಾಡಿದ್ರು. ಹಾಗಾಗಿ ಈ ಒಂದು ಪುಣ್ಯಭೂಮಿ ಇದೆಯಲ್ಲ, ಇಲ್ಲಿ ನಾವು ಮಾಡಬೇಕಾಗಿರೋ ಕೆಲಸಗಳೇ ಬೇರೆ. ಹಾಗಾಗಿ 5,000 ವರ್ಷಗಳ ಇತಿಹಾಸ, ಸಂಸ್ಕೃತಿ, ಇದರ ವೈಶಿಷ್ಟ್ಯತೆ, ಪರಂಪರೆ, ಆಮೇಲೆ ಅದ್ಭುತವಾಗಿರುವಂತಹ ವಿಚಾರಗಳು ಇಲ್ಲಿದೆ. ಆಮೇಲೆ ಇಡೀ ಜಗತ್ತಿನ ವಿಜ್ಞಾನ ಎಷ್ಟೋ ವಿಚಾರಗಳಿಗೆ ಮೂಲನೇ ಇಂಡಿಯಾ. ಹಾಗಿರುವಾಗ ಯಾಕೆ ಇಲ್ಲಿ ನಾವು ನಮ್ಮ ಮೌಲ್ಯಗಳನ್ನು ಸ್ಪ್ರೆಡ್ ಮಾಡುವಂತಹ ಒಂದು ಆಬ್ಜೆಕ್ಟಿವ್ಸ್ ತಗೊಂಡು ಯಾಕೆ ಕೆಲಸ ಮಾಡಬಾರ್ದು ಅಂತ ನನಗೆ ಇದು ತುಂಬ ಇಂಪಾರ್ಟೆಂಟ್ ಅಂತ ಅನಿಸ್ತು. ವಂಡರ್ಫುಲ್. ಸೊ ಸರ್, ನಿಮ್ಮ ಎಲ್ಲ ಯೋಜನೆಗಳ ಒಂದು ಪ್ರಾಮುಖ್ಯತೆ ಅನ್ನು ನಮಗೆ ತಿಳಿಸ್ಕೊಡ್ಬೇಕು ನೀವು. ಅದೇ ಪ್ರಾಮುಖ್ಯತೆ ಅಂತ ಈಗ ಹೇಳಿದ ಹಾಗೆ, ಜಗತ್ತಿನ ಎಲ್ಲ ದೇಶಗಳು ಅವರು ಫಿಸಿಕಲ್ ಆಸ್ಪೆಕ್ಟ್, ನಾವು ಮೆಟಾಫಿಸಿಕಲ್. ಅಂದರೆ ನಾವು ಮೊದಲೇ ಹೇಳಿದಾಗ ಇನ್ನರ್ ಥಿಂಕಿಂಗ್ ಒಂದು. ಆಮೇಲೆ ಭಾರತೀಯ ಸಂಸ್ಕೃತಿಯ ವೈಶಿಷ್ಟ್ಯತೆಯೇ ಬೇರೆ. ಈ ಸಂಸ್ಕೃತಿ ಇರುವಂಥದ್ದು ಇಂಡಿಯಾ ಇಸ್ ಎ ಲ್ಯಾಂಡ್ ಆಫ್ ಎನ್ಲೈಟನ್ಮೆಂಟ್. ಬೇರೆದೆಲ್ಲ ದೇಶಗಳೆಲ್ಲ ಎಂಟರ್ಟೈನ್ಮೆಂಟ್ ಇದೆ. ಇದು ಇಂಡಿಯಾ ಇಸ್ ಎ ಲ್ಯಾಂಡ್ ಆಫ್ ಎನ್ಲೈಟನ್ಮೆಂಟ್. ಹಾಗೆ ಪ್ರತಿಯೊಂದು ವಿಚಾರಗಳು, ಕಲೆ, ಸಾಹಿತ್ಯ, ಸಂಸ್ಕೃತಿ ಎಲ್ಲ ಆತ್ಮೋದ್ಧಾರಕ್ಕಾಗಿ ಇರುವಂಥದ್ದು. ಡ್ಯಾನ್ಸ್ ಕೂಡ ಎಂಟರ್ಟೈನ್ಮೆಂಟ್ ಅಲ್ಲ, ಒಂದು ನಮ್ಮನ್ನ ನಾವು ಪರಿವರ್ತನೆ ಮಾಡ್ಕೊಳ್ಳೋಕೆ ಇರುವಂಥದ್ದು. ಕಲೆ ಕೂಡ ಅದು ಅದರ ಮುಖ್ಯ ಉದ್ದೇಶ ಅಂತಂದ್ರೆ ನಮಗೊಂದು ಇನ್ನರ್ ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳಿದ್ರೆ ಅದಕ್ಕೋಸ್ಕರ ಇರುವಂಥದ್ದು. ಹಾಗಾಗಿ ಇಲ್ಲಿನ ಎಲ್ಲ ಮೌಲ್ಯಗಳು ಕೂಡ ಇನ್ನರ್ ಗ್ರೋತಿಗೋಸ್ಕರನೇ ಇದೆ. ಬೇರೆ ದೇಶದಲ್ಲಿ ಮೆಟಾಫಿಸಿಕಲ್ ಥಿಂಕಿಂಗ್ ಇಲ್ಲ, ಅವರೆಲ್ಲ ಫಿಸಿಕಲ್ ಆಸ್ಪೆಕ್ಟ್ಸ್ಗೆ ತುಂಬಾ ಗೌರವ. ಇಂಡಿಯಾದ ಒಂದು ಮಣ್ಣಿನ ಗುಣ ಆಗಿದೆ. ಹಾಗಾಗಿ ಇಲ್ಲಿ ಮಾಡುವಂತ ಕೆಲಸಗಳೇ ಬೇರೆ, ಇಲ್ಲಿ ಚಿಂತನೆಗಳೇ ಬೇರೆ, ಇಲ್ಲಿನ ನಾವು ಮಾಡಬೇಕಾಗಿರೋ ಕೆಲಸಗಳೇ ಬೇರೆ. ಈ ವ್ಯಾಲ್ಯೂಸ್ ಅನ್ನ ಜಗತ್ತಿಗೆ ತಿಳಿಸ್ಕೊಡುವಂತ ಕೆಲಸಗಳು ತುಂಬಾ ಜನ ಮಾಡಿದ್ದಾರೆ. ಅದರಲ್ಲಿ ನಮ್ದು ಒಂದು ಸಣ್ಣ ಅಳಿಲು ಸೇವೆ ಇರಲಿ ಅನ್ನೋ ದೃಷ್ಟಿಯಿಂದ ನಾವು ಮಾಡಿದ್ವಿ. ಸೊ ಸರ್, ನಿಮ್ಮ ಯೋಜನೆಗಳ ಮುಖ್ಯಾಂಶಗಳನ್ನ ನಮಗೆ ತಿಳಿಸ್ಕೊಡ್ಬೇಕು ನೀವು. ಯೋಜನೆಗಳಲ್ಲಿ ಮುಖ್ಯವಾಗಿ ಪ್ರಾಚೀನ ಕಾಲದ ಆರ್ಟ್ ಫಾರ್ಮ್ಸ್ ಅಂತ ಇದೆಯಲ್ಲ, ಅದು ರಾಜ ಮಹಾರಾಜರ ಕಾಲದಲ್ಲಿ ಆಶ್ರಯ ಪಡೀತು, ಪುನರುಜ್ಜೀವನನೂ ಆಯ್ತು. ಅವೆಲ್ಲ ನಮ್ಮ ಸಂಪತ್ತು. ಯಾಕಂದ್ರೆ ಅದರಲ್ಲಿ ಇತಿಹಾಸನೂ ಇದೆ, ನಾಗರಿಕತೆ ಇದೆ, ಯುದ್ಧ ಕಲೆ ಇದೆ, ಜೀವನ ಶೈಲಿ ಇದೆ, ಎಷ್ಟೋ ವಿಚಾರಗಳು ಅದರಲ್ಲಿ ಹುದುಗಿದೆ. ಹಾಗಾಗಿ ಅದನ್ನ ಆರ್ಟ್ ಅನ್ನ ನಾವು ಪ್ರಿಸರ್ವ್ ಮಾಡಬೇಕಾಗಿರೋದು ನಮ್ಮ ಪ್ರತಿಯೊಬ್ಬ ಪ್ರಜೆಯ ಆದ್ಯ ಕರ್ತವ್ಯ ಮುಂದಿನ ಜನರೇಷನ್ಗೆ. ಆಮೇಲೆ ನಶಿಸಿ ಹೋಗುವಂತ ಕೆಲವು ಕಲಾಕೃತಿಗಳು ಇದೆಯಲ್ಲ, ಅದನ್ನ ನಾವು ಪ್ರಮೋಟ್ ಮಾಡಬೇಕಾಗಿದೆ, ಅಂದ್ರೆ ಪುನರುಜ್ಜೀವನಗೊಳಿಸಬೇಕಾಗಿದೆ. ರಾಜರುಗಳ ಆಶ್ರಯದಲ್ಲಿ ಅವೆಲ್ಲ ಪುನರುಜ್ಜೀವನ ಕಂಡಿದೆ, ಬಟ್ ಅದನ್ನ ಮಾಡಬೇಕಾಗಿರುವಂಥದ್ದು ಮೈನ್ ಆಬ್ಜೆಕ್ಟಿವ್ ನಾವು ತಗೊಂಡಿದ್ದೀವಿ. ಒಂದು. ಎರಡನೇದಾಗಿ ನಾವು ಹೇಳಿದ್ನಲ್ಲ ಪ್ರಿಸರ್ವ್ ನೇಚರ್ ಅಂತ, ಅದನ್ನು ಕೂಡ ಬೇರೆ ಬೇರೆ ಆಕ್ಟಿವಿಟೀಸ್ ಎಲ್ಲ ಮಾಡಿದ್ವಿ. ಮೂರನೇದಾಗಿ ಹ್ಯುಮ್ಯಾನಿಟಿ ಬಗ್ಗೆ ಒಂದಷ್ಟು ವರ್ಕ್ಗಳನ್ನ ಮಾಡಿದ್ವಿ. ಈ ಮೊದಲನೇದಾಗಿ ಈ ಆರ್ಟ್ ಪ್ರಿಸರ್ವೇಷನ್ ಅಂತ ಹೇಳಿದ್ನಲ್ಲ, ಕೆಲವು ಕಲಾಕೃತಿಗಳನ್ನ ನಾನು ನಿಮಗೆ ನಮ್ಮ ಮನೆಯಲ್ಲಿರುವಂಥ ಕಲಾಕೃತಿಗಳನ್ನ ನಿಮ್ಗೆ ಈಗ ತೋರಿಸ್ಕೊಡ್ತೀನಿ. ಎಸ್ ಸರ್, ಈ ಪೇಂಟಿಂಗ್ ನಿಜವಾಗ್ಲೂ ಒಂಥರ ಡಿಫ್ರೆಂಟ್ ಆಗಿದೆ. ಎಷ್ಟು ನೋಡ್ತಾ ಇದ್ರು ನೋಡ್ತಾನೆ ಇರಬೇಕು ಅನ್ಸುತ್ತೆ. ಸೊ ಇದು ಯಾವ ಕಡೆಯ ಒಂದು ಪೇಂಟಿಂಗು, ಯಾವ ರೀತಿಯಾದ ಪೇಂಟಿಂಗ್, ಇದ್ರ ಬಗ್ಗೆ ಒಂದು ಸಣ್ಣ ಎಕ್ಸ್ಪ್ಲನೇಷನ್. ಮೈಸೂರು ಸಂಸ್ಥಾನದ ಮುಮ್ಮಡಿ ಕೃಷ್ಣರಾಜ ಒಡೆಯರು ತಾಂಜಾವೂರು ಶೈಲಿ, ಮೈಸೂರು ಶೈಲಿ ಈ ಕಲೆಗಳಿಗೆ ತುಂಬ ಪ್ರೋತ್ಸಾಹ ಕೊಟ್ಟರು. ಒಂದು. ಎರಡನೇದಾಗಿ ಕಲೆಗಳ ಪುನರುಜ್ಜೀವನ ಅವ್ರ ಕಾಲದಲ್ಲಿ ಆಯಿತು. ಹಾಗಾಗಿ ಮೈಸೂರು ಶೈಲಿ ಎನ್ನುವಂಥದ್ದು ಬೆಳಿಲಿಕ್ಕೆ ಅವರೇ ಕಾರಣ, ಮುಮ್ಮಡಿ ಕೃಷ್ಣರಾಜ ಒಡೆಯರು. ನಮ್ಮ ಸಂಸ್ಕೃತಿಯ ಪುನರುತ್ಥಾನ ಆಗಿದ್ದು ಅವ್ರ ಕಾಲದಲ್ಲೇ. ಇನ್ನೂ ಮುಖ್ಯವಾಗಿ ಅವರು ಶ್ರೀತತ್ವನಿಧಿ ಅಂತ ದೊಡ್ಡ ಗ್ರಂಥಗಳನ್ನು ಬರೆದಿದ್ದಾರೆ. ಅಂದರೆ ಆ ಇಂಡಿಯನ್ ಐಕನೋಗ್ರಫಿ, ಅಂದರೆ ಯಾವ ಕಲಾಕೃತಿ ಯಾವ ಹೇಗಿರಬೇಕು, ಬೇರೆ ಬೇರೆ ಕಲಾಕೃತಿಗಳಿಗೆ ಧ್ಯಾನ ಶ್ಲೋಕಗಳೆಲ್ಲ ಇದೆ, ಹೇಗಿರಬೇಕು ಅಂತ ಐಕನೋಗ್ರಫಿಕಲ್ ಒಂದು ವಿಚಾರಗಳನ್ನೆಲ್ಲ ಅವರು ಶ್ರೀತತ್ವನಿಧಿನಲ್ಲಿ ಬರೆದಿದ್ದಾರೆ. ಅವರು ಈ ಮೈಸೂರು ಶೈಲಿಯ ಕಲಾಕೃತಿಗಳನ್ನು ಅವರು ಇದನ್ನು ಪ್ರಾರಂಭ ಮಾಡಿದರು. ಈಗಿನ ಇದರಲ್ಲಿ ಮೈಸೂರು ಶೈಲಿ ಕಲಾಕೃತಿಗಳಿಗೆ ಪ್ರೋತ್ಸಾಹ ರಾಜಾಶ್ರಯ ಇಲ್ಲ. ಆಮೇಲೆ ಅದು ಗೆಸೋ ವರ್ಕ್ ಅಂತ ಕರೀತಾರೆ. ಅದು ಎಂಬೋಸಿಂಗ್ ಮಾಡಿ ಒರಿಜಿನಲ್ ಗೋಲ್ಡ್ ಫಾಯಿಲ್ ಹಾಕ್ತಾರೆ. ಅದು ಒಂದು ಪೇಂಟಿಂಗ್ 2 ಲಕ್ಷ ಆಗ್ಬೋದು. ಬಟ್ ಅದನ್ನು ಕೂಡ ತಗೊಳ್ಳೋರಿದ್ದಾರೆ. ಆಮೇಲೆ ಅದನ್ನ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಇದು ಕ್ಯಾನ್ವಾಸ್ ಮೇಲೆ ಮಾಡಿರುವಂಥದ್ದು ರಾಮ್ ಪಟ್ಟಾಭಿಷೇಕ ಪೇಂಟಿಂಗು. ಇದು ಗೋಲ್ಡ್ ಪೇಂಟಿಂಗ್ ಮಾಡಿದ್ದೀವಿ. ಇದು ಎಲ್ಲರ ಮನೆಗಳಲ್ಲಿ ಇರಬೇಕು. ಈ ಥರ ಕಲಾಕೃತಿಗಳಲ್ಲಿ ನಮ್ಮ ಸಾಹಿತ್ಯ, ಸಂಗೀತ, ಪುರಾಣ, ನಾಗರಿಕತೆ ಎಲ್ಲ ಇದೆ. ಯಾಕೆಂತಂದರೆ ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ರಾಮ್ ಪಟ್ಟಾಭಿಷೇಕ ಎಷ್ಟೋ ಕಲಾಕೃತಿಗಳಲ್ಲಿ ಪುಷ್ಪಕ ವಿಮಾನದ ಒಂದು ಚಿತ್ರಣ ನೀವು ಕಾಣ್ಬೋದು, ಹಳೆ ಟೆಂಪಲ್ಸ್ಗಳಲ್ಲಿ ಇರುತ್ತೆ. 3,500 ವರ್ಷಗಳ ಹಿಂದಿನ ಕಲಾಕೃತಿಗಳಲ್ಲಿ ವಿಮಾನದ ಕಲ್ಪನೆ ಇದೆ ಅಂತಂದರೆ, ನಾವು ಇವತ್ತು ವಿಮಾನ ಕಂಡುಹಿಡಿದವರು ಯಾರು ಅಂತಂದರೆ ರೈಟ್ ಬ್ರದರ್ಸ್ ಅಂತ ಹೇಳ್ತೀವಿ. ಇರ್ಬೋದು, ಕಂಡುಹಿಡಿದವರು ಇರ್ಬೋದು. ಅಂದರೆ ನಮ್ಮ ಆನ್ಸೆಂಟ್ ಇಂಡಿಯನ್ಸ್, ಪ್ರಾಚೀನ ಭಾರತೀಯರಿಗೆ ವಿಮಾನದ ಕಲ್ಪನೆ ಆವಾಗಲೇ ಇತ್ತು. ಅದು ನಮ್ಗೆ ಗೊತ್ತಾಗಬೇಕಾದ್ರೆ ಆ ಕಲಾಕೃತಿಗಳ ಸಂರಕ್ಷಣೆ ಆಗಬೇಕಂದ್ರೆ ಅದರಲ್ಲಿ ಇತಿಹಾಸನೂ ಇದೆ. ಎಷ್ಟೋ ವಿಚಾರಗಳು ಭೂವರಾಹ ಅಂತ ಹೇಳ್ತೀವಲ್ವಾ,
ನಾವು ಭೂಮಿ ದುಂಡಾಗಿದೆ ಅಂತ ಕಂಡುಹಿಡಿದವ್ರು ಯಾರು ಅಂತಂದರೆ ಕೋಪರ್ನಿಕಸ್ಸು, ಗೆಲಿಲಿಯೋ ಅವರಿಗೆಲ್ಲ ಕಾಂಟ್ರಿಬ್ಯೂಟ್ ಮಾಡ್ತೀವಿ. ಅವರೆಲ್ಲ ಮಾಡಿದ್ದಾರೆ, ಅವ್ರ ಫೀಲ್ಡಲ್ಲಿ ಜಿಯೋಸೆಂಟ್ರಿಕ್ ಥಿಯರಿ ಎಲ್ಲ ಮಾಡಿದ್ದಾರೆ, ಆ ಸಿದ್ಧಾಂತಗಳನ್ನು ಮಾಡಿದ್ದಾರೆ. ಆದರೆ 3,500-4,000 ವರ್ಷ ಹಿಂದಿನ ಟೆಂಪಲ್ಸಲ್ಲಿ ಭೂವರಾಹ ಇದೆ ಅಂತಂದರೆ ಆ ಕಲ್ಪನೆ ಇಂಡಿಯನ್ಸ್ಗೆ ಮೊದಲೇ ಗೊತ್ತಿತ್ತು ಅಂತ. ಅಂದರೆ ಆ ಇತಿಹಾಸದ ಅಧ್ಯಯನಕ್ಕೆ ಕಲಾಕೃತಿಗಳು, ಸ್ಕಲ್ಪ್ಚರ್ಸು, ಪೇಂಟಿಂಗ್ಸ್ಗಳು ಮೋಸ್ಟ್ ಇಂಪಾರ್ಟೆಂಟ್ ಸೋರ್ಸ್ ಆಫ್ ಇನ್ಸ್ಪಿರೇಷನ್ನು. ಹಾಗೆ ಇದನ್ನು ನಾವು ಪ್ರಮೋಟ್ ಮಾಡಬೇಕು, ನಮ್ಮ ಕರ್ತವ್ಯ ಅನ್ನೋ ದೃಷ್ಟಿಯಿಂದ ಎಲ್ಲರ ಮನೆಗಳಲ್ಲಿ ಇರಬೇಕು ಅಂತ ಒಂದು ಅಭಿಯಾನ ನಮ್ಮನೆಲ್ಲೂ ಇದನ್ನು ಡಿಸ್ಪ್ಲೇ ಮಾಡಿದ್ವಿ. ವಂಡರ್ಫುಲ್ ಸರ್. ಇದು ನೀವು ಮಾಡಿದ ಪೇಂಟಿಂಗ್ ಅಂತ ಹೇಳಿದ್ರಿ, ಆ್ಯಕ್ಚುಲಿ ನೋಡೋಕ್ಕೆ ಬಹಳ ಕಾಮಿಂಗ್ ಆ್ಯಂಡ್ ಸೆಟಲ್ಡ್ ಆಗಿದ್ದಾರೆ ಶಂಕರಾಚಾರ್ಯರು. ಸೊ ಇದರ ಒಂದು ಮಹತ್ವದ ಬಗ್ಗೆ, ಈ ಪೇಂಟಿಂಗ್ ಬಗ್ಗೆ ಎಷ್ಟು ದಿನ ಆಯಿತು ನಿಮ್ಗೆ ಇದು ಮಾಡೋಕ್ಕೆ, ಏನೇನೆಲ್ಲ ಮಾಡಿದ್ರಿ? ಸೊ ವಾಟ್ ಈಸ್ ದ ಇನ್ಸ್ಪಿರೇಷನ್ ಅಂತ ಹೇಳ್ಬೇಕು ನೀವು. ಆ್ಯಕ್ಚುಲಿ ಇದು ಸುಮಾರು 1 ಇಯರೇ ಆಯ್ತು ಇದು ಮಾಡಬೇಕಾದ್ರೆ. ಒಂದು ಆದಿಶಂಕರದ್ದು ಒಂದು ಎಥ್ನಿಕ್ ಪೋಸ್ಚರು, ಆಮೇಲೆ ಎನ್ಲೈಟನ್ಮೆಂಟ್ ಪೋಸ್ಚರ್ನಲ್ಲಿ ನನಗೊಂದು ಬೇಕಿತ್ತು. ಹಳೆ ಟ್ರೆಡಿಷನಲ್ ಫಾರ್ಮ್ ಅಲ್ಲದೆ ಒಂದು ರೆಗ್ಯುಲರ್ ಅವರ ಒಂದು ಪೋಸ್ಚರ್ಗೆ ತೊಂದರೆ ಆಗದಿರುವ ಹಾಗೆ ಒಂದು ಎನ್ಲೈಟನ್ಮೆಂಟ್ ಪೋಸ್ಟರ್ನಲ್ಲಿ ಬೇಕಿತ್ತು. ಹಾಗಾಗಿ ಇದೊಂದು ಪ್ರಯತ್ನ, ಇನ್ನೂ ಗೋಲ್ಡ್ ವರ್ಕ್ ಎಲ್ಲ ಮಾಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ಸೊ ಸರ್, ಈ ಒಂದು ಪೇಂಟಿಂಗ್ ಬಗ್ಗೆ ಅಥವಾ ಈ ಒಂದು ಫ್ರೇಮ್ನ ಬಗ್ಗೆ ನಮಗೆ ನೀವು ತಿಳಿಸ್ಕೊಡ್ಬೇಕು. ಇದು ಗಾಯತ್ರಿ ದೇವಿಯ ಒಂದು ಅದ್ಭುತ ಕಲಾಕೃತಿ, ಮೈಸೂರು ಅರಮನೆ ದರ್ಬಾರ್ ಹಾಲಲ್ಲಿದೆ. ಇದು ಮುಕ್ತಾವಿದ್ರುಮ ಹೇಮನೀಲಧವಳಿ ಅಂತ ಶ್ಲೋಕಕ್ಕೋಸ್ಕರ ಆ ಧ್ಯಾನ ಶ್ಲೋಕಕ್ಕೆ ಮಾಡಿರುವಂಥದ್ದು. ಹಿಂದೆ ಆನ್ಷಿಯಂಟ್ ಇಂಡಿಯನ್ಸು ಆರ್ಟಿಸ್ಟ್ಗಳೆಲ್ಲ ಧ್ಯಾನ ಶ್ಲೋಕಗಳಿಗೆ ಬರಿತಾ ಇದ್ದರು. ಅಂದರೆ ಅಲ್ಲಿ ಎಷ್ಟೋ ವಿಚಾರಗಳು, ಧ್ಯಾನ ಶ್ಲೋಕ ಬರೆಯುವಾಗ ಸಾಹಿತ್ಯನೂ ಇದೆ, ಸಂಗೀತನೂ ಇದೆ, ಆಮೇಲೆ ಕಲಾಕೃತಿಗಳಿಗೂ ಒಂದಕ್ಕೊಂದಕ್ಕೆ ಇಂಟರ್ ಕನೆಕ್ಟೆಡ್ ಆಗಿದೆ. ಹಾಗಾಗಿ ಆ ಥರ ಒಂದು ಕಲಾಕೃತಿಗಳನ್ನು ರಚಿಸುವ ಒಂದು ಸಂಪ್ರದಾಯ. ಇದು ಒಂದು ಟ್ರೆಡಿಷನಲ್ ಪೇಂಟಿಂಗ್ ಮೈಸೂರು ಪ್ಯಾಲೇಸಲ್ಲಿ ಇದೆ. ಅದನ್ನು ನಾವು ರೆಸ್ಟೋರ್ ಮಾಡಿಬಿಟ್ಟು ಇಲ್ಲಿ ಮಾಡಿದ್ವಿ. ಸೊ ಈ ಒಂದು ಪೇಂಟಿಂಗ್ ಬಗ್ಗೆ ಹೇಳೋದಾದರೆ ಇದರ ಒಂದು ವಿಶೇಷತೆ, ಇದು 1336ರಲ್ಲಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಯಿತು. ಹರಿಹರ ಬುಕ್ಕರಾಯರು ಸ್ಥಾಪನೆ ಮಾಡಿದರು. ಅಂದರೆ ಕರ್ನಾಟಕದ ಇತಿಹಾಸದಲ್ಲಿ ಒಂದು ಸುವರ್ಣ ಯುಗ. ಕಲೆ, ಸಾಹಿತ್ಯ, ಸಂಗೀತ ಪುನರುಜ್ಜೀವನ ಆಗಿದ್ದು ಪರಕೀರ ದಾಳಿಯಿಂದ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ, ರಕ್ಷಣೆ ಮಾಡೋದಕ್ಕೋಸ್ಕರನೇ ಪ್ರವರ್ತನೆ ಬಂತು. ಅದಕ್ಕೆಲ್ಲ ಮೂಲ ಕಾರಣರು ಶ್ರೀ ವಿದ್ಯಾರಣ್ಯರು, ಶೃಂಗೇರಿಯ 12ನೇ ಗುರುಗಳವರು. ಅಂದರೆ ಅವರು ವಿದ್ಯಾರಣ್ಯರನ್ನ ಎಷ್ಟು ಗೌರವ ಕೊಡ್ತಾ ಇದ್ರು ಅಂತಂದರೆ, ವಿದ್ಯಾರಣ್ಯರ ಒಂದು ವರ್ಣನೆಗಳನ್ನು ತಾಮ್ರಶಾಸನಗಳಲ್ಲಿ ನಾವು ಕಾಣ್ಬೋದು. ಆ ವಿದ್ಯಾರಣ್ಯರಿಗೆ ಎಷ್ಟು ಗೌರವ ಕೊಡ್ತಿದ್ರು, ಅಡ್ಡಪಲ್ಲಕ್ಕಿನಲ್ಲಿ ಅವರು ಮೆರವಣಿಗೆ ಮಾಡಿದ್ದನ್ನು 650 ವರ್ಷಗಳ ಹಿಂದೆ ವಿರೂಪಾಕ್ಷ ದೇವಸ್ಥಾನದ ಮೇಲ್ಛಾವಣಿನಲ್ಲಿ ಒಂದು ಕಲಾಕೃತಿ ಇದೆ. ಅದನ್ನು ರೆಪ್ಲಿಕಾ ಮಾಡಿಬಿಟ್ಟು ಅದನ್ನು ರೀಪ್ರೊಡ್ಯೂಸ್ ಮಾಡಿ ಇದನ್ನು ನಾವು ರೀಪ್ರೊಡ್ಯೂಸ್ ಮಾಡಿದ್ವಿ. ಯಾಕೆಂತಂದರೆ ಅದು ನಶಿಸಿ ಹೋಗ್ತಾ ಇದೆ ಕಲಾಕೃತಿ. ಅದೆಲ್ಲ ಪೇಂಟಿಂಗ್ಸ್ ಎಲ್ಲ ಕಿತ್ತು ಬರ್ತಾ ಇದೆ. ಲೇಪಾಕ್ಷಿ ಅದು ಮೇಲ್ಛಾವಣಿ 30 ಅಡಿ ಅಂತ ಕಲಾಕೃತಿ ಅದು. ಅಂದರೆ ಇಡೀ ಕರ್ನಾಟಕ ಸಿಂಹಾಸನ ಪ್ರತಿಷ್ಠಾಪನಾಚಾರ್ಯ ಅಂತ ಇವ್ರಿಗೆ ಬಿರುದಿದೆ. ಅಂದರೆ ಕರ್ನಾಟಕ ಸಿಂಹಾಸನ, ಸ್ವರ್ಣ ಸಿಂಹಾಸನವನ್ನು ಹಕ್ಕಬುಕ್ಕರಿ ಕೊಡಿಸಿದವರು ಅಂತ. ಆಮೇಲೆ ಅವರಿಗೆ ಡಕ್ಕುವಾದ್ಯ, ಮಕರ ತೋರಣ, ಶ್ವೇತಛತ್ರ ಎಲ್ಲ ರಾಜಲಾಂಛನಗಳನ್ನು ಹಕ್ಕಬುಕ್ಕರು ಕೊಡ್ತಾರೆ. ಅಂದರೆ ಕರ್ನಾಟಕದ ಇತಿಹಾಸದಲ್ಲಿ ಇದು ಸುವರ್ಣಾಕ್ಷರದಲ್ಲಿ ಬರೆದಿರಬೇಕಾಗಿರುವಂಥ ಒಂದು ಅಧ್ಯಾಯ ಇದು. ಅವ್ರ ಕಲಾಕೃತಿ ಅಲ್ಲಿ ಹಂಪೆ ವಿರೂಪಾಕ್ಷ ಟೆಂಪಲ್ ಇದೆಯಲ್ಲ, ಅಂದರೆ ಎಲ್ಲ ಜನಸಾಮಾನ್ಯರಿಗೆ ಇದು ಗೊತ್ತಿಲ್ಲ. ಆ್ಯಕ್ಚುಲಿ ಗೌರ್ಮೆಂಟ್ ಅವರು ಇದರ ಕೆಲಸಗಳನ್ನೆಲ್ಲ ಮಾಡಬೇಕು. ಬಟ್ ಪ್ರೈವೇಟ್ನವರು ಇಂಟ್ಯಾಕ್ ಅಂತ ಅವರು ಕನ್ಸರ್ವೇಷನ್ ಎಲ್ಲ ಮಾಡ್ತಾರೆ. ಬಟ್ ನಮ್ಮ ಕರ್ತವ್ಯ ನಾವು ಯಾಕೆ ಸುಮ್ಮನೆ ಕೊಡಬೇಕು? ನಮ್ಮ ಸಂಸ್ಕೃತಿಯನ್ನು ರಕ್ಷಣೆ ಮಾಡೋಕ್ಕೆ ನಮ್ಮ ಜೀವನವನ್ನು ಡೆಡಿಕೇಟ್ ಮಾಡಬೇಕು. ಉಳಿದಿದ್ದೆಲ್ಲ ಲೌಕಿಕ ವ್ಯವಹಾರಗಳು. ಹಾಗೆ ಇದನ್ನು ಕೆಲವು ಕೆಲಸಗಳು ಆಗಿರಲಿಲ್ಲ. ಅದನ್ನು ರೆಪ್ಲಿಕಾ ತಗೊಂಡು ಏನು ರಾಜಲಾಂಛನಗಳಿದೆ, ಆಗಿನ ಕಾಲದ ಉತ್ಸವಗಳು ಹೇಗಿತ್ತು, ಅವ್ರಿಗೆ ಏನು ರಾಜಗೌರವ ಕೊಟ್ಟರು, ಆ ಇತಿಹಾಸದ ವರ್ಣನೆ, ಅದರಲ್ಲಿ ಎಷ್ಟೋ ವಿಚಾರಗಳನ್ನು ನಾವು ಈ ಚೌರಿಗಳನ್ನು ಈಗೆಲ್ಲ ನಶಿಸಿ ಹೋಗ್ತಿರ್ಬೋದು. ಚೌರಿಗಳು, ಶ್ವೇತಛತ್ರ, ಅಡ್ಡಪಲ್ಲಕ್ಕಿ, ಇದೆಲ್ಲ ಓಲ್ಡ್ ಆರ್ನಮೆಂಟ್ಸು, ಎಲ್ಲ ಉತ್ಸವ ಪರಿಕರಗಳು. ಇದೆಲ್ಲ ಅಧ್ಯಯನಕ್ಕೆ ತುಂಬ ಇಂಪಾರ್ಟೆಂಟು. ಕರ್ನಾಟಕದ ಇತಿಹಾಸ ದೃಷ್ಟಿಯಿಂದನೂ ತುಂಬ ಇಂಪಾರ್ಟೆಂಟು. ಈ ವಿಜಯನಗರ ಸಾಮ್ರಾಜ್ಯ ಪ್ರಪಂಚದ ಇತಿಹಾಸದ ಇಂಟಿಗ್ರಲ್ ಪಾರ್ಟ್. ಯಾಕಂದರೆ ರೋಮ್ ನಗರಕ್ಕೆ ಹೋಲಿಸ್ತಾರೆ ವಿಜಯನಗರ ಸಾಮ್ರಾಜ್ಯ. ಹಾಗಾಗಿ ಈ ಕಲೆ, ಸಾಹಿತ್ಯ, ಸಂಸ್ಕೃತಿ ಎಲ್ಲ ಪುನರುಜ್ಜೀವನ ಆಗಿರುವಂಥದ್ದು. ಅದಕ್ಕೆ ಶ್ರೀ ವಿದ್ಯಾರಣ್ಯರ ಕಾರಣಾತ್ಮಕವಾಗಿ ಅವರು ಅಷ್ಟು ಗೌರವ ಕೊಡ್ತಾರೆ. ಆ ಒಂದು ಚಿತ್ರಣವನ್ನು ನಾವು ರೀಪ್ರೊಡ್ಯೂಸ್ ಮಾಡಿ ಯಾಕೆ ಮನೆಗಳಲ್ಲಿ ಹಾಕಬಾರ್ದು? ಇದೊಂದು ಎಷ್ಟು ಬ್ಯೂಟಿಫುಲ್ ಪೇಂಟಿಂಗ್. ಈ ಪ್ರೊಸೆಷನ್ನೇ ಈಗೆಲ್ಲ ಯಾವ ಪ್ರೊಸೆಷನ್, ಮಹಾರಾಜರುಗಳೆಲ್ಲ ಪ್ರಭುತ್ವಗಳು ಹೋಯ್ತು, ಎಲ್ಲ ಡೆಮೋಕ್ರಸಿ ಬಂತು, ಹಳೆಯ ವೈಭವಗಳಿಲ್ಲ. ಆಮೇಲೆ ಈಗಿನ ಜನ್ರೇಷನ್ಗೆ ಅದು ಗೊತ್ತಿಲ್ಲ. ಯಾಕೆ ಅದನ್ನು ರೀಪ್ರೊಡ್ಯೂಸ್ ಮಾಡಬಾರ್ದು ಅಂತ ಅದನ್ನು ನಾನು ಇದನ್ನು ರೀಪ್ರೊಡ್ಯೂಸ್ ಮಾಡಿಬಿಟ್ಟು ಫ್ರೇಮ್ ಮಾಡಿಬಿಟ್ಟು ಇಲ್ಲಿ ಡಿಸ್ಪ್ಲೇ ಮಾಡ್ತೀನಿ. ವೆರಿ ನೈಸ್. ಸೊ ಈ ಒಂದು ಪೇಂಟಿಂಗ್ ನಿಜವಾಗ್ಲೂ ಒಂಥರ ಮೈಂಡ್ ಬ್ಲೋಯಿಂಗ್ ಆಗಿದೆ ಅಂತಲೇ ಹೇಳ್ಬೋದು. ಜೊತೆಗೆ ಮತ್ತು ಹಳೆಯ ಒಂದು ಪೇಂಟಿಂಗ್ ಅಂತಲೂ ಗೊತ್ತಾಗ್ತದೆ. ಸೊ ಇದ್ರ ಬಗ್ಗೆ ನಮಗೆ ನೀವು ತಿಳಿಸ್ಕೊಡ್ಬೇಕು. ಇದು ಒಂದು 100 years ಓಲ್ಡು ಮೈಸೂರು ಸ್ಟೈಲ್ ಪೇಂಟಿಂಗು. ನಮ್ಮ ಮೈಸೂರಿನ ಸಂಸ್ಥಾನದಲ್ಲಿ
ಕಲೆ, ಸಾಹಿತ್ಯ, ಸಂಗೀತ, ಸಂಸ್ಕೃತಿಗಳ ಪುನರುಜ್ಜೀವನಕ್ಕೆ ಕಾರಣರಾಗಿರೋರು ಮುಮ್ಮಡಿ ಕೃಷ್ಣರಾಜ ಒಡೆಯರು. ಮೈಸೂರು ಶೈಲಿ ಕಲೆಗಳನ್ನು ಇವರೇ ಪ್ರಾರಂಭ ಮಾಡಿದ್ದೀವ್ರೆ. ಇವರ ನಮ್ಮ ಸಂಸ್ಕೃತಿಗೆ ಇವರ ಕೊಡುಗೆ ಅಪಾರ. ಹಾಗಾದರೆ ಇವರು ಎಲ್ಲರ ಮನೆಗಳಲ್ಲೂ ಇವರು ಕಲಾಕೃತಿ ಇರಬೇಕು. ಯಾಕಂದರೆ ಈ ಜನ್ರೇಷನ್ನಿಗೆ ಮುಮ್ಮಡಿ ಕೃಷ್ಣರಾಜ ಒಡೆಯರು, ನಾಲ್ವಡಿ ಒಡೆಯರು ಯಾರು ಅಂತಲೇ ಗೊತ್ತಿಲ್ಲ. ಯಾಕಂದರೆ ಅವ್ರು ನಮಗೆ ಅಷ್ಟು ನಮ್ಮ ಕರ್ನಾಟಕದ ಅಭ್ಯುದಯಕ್ಕೆ ಕಾರಣ ಆಗಿರುವಂಥವ್ರು ನಾವು ಇವತ್ತು ನೆನ್ಪಿಟ್ಕೊಳ್ಬೇಕು. ಹಾಗಾಗಿ ಅವ್ರದ್ದೊಂದು ಕಲಾಕೃತಿ ಸಿಕ್ತು, ನಾನು ಇದನ್ನು ಕಲೆಕ್ಟ್ ಮಾಡಿರೋದು. ಇದು ಒಂದು ಮೈಸೂರು ಸ್ಟೈಲ್ ಪೇಂಟಿಂಗು, ಗೋಲ್ಡ್ ಪೇಂಟಿಂಗ್ ಇದು. ಸೊ ಸರ್, ನಿಮ್ಮ ಮನೆಯಲ್ಲಿರುವಂಥ ಎಲ್ಲ ಪೇಂಟಿಂಗು ನೋಡುತ್ತೆ, ಬಟ್ ಆದರೆ ಇದೊಂಥರ ಯುನೀಕ್ ಆಗಿದೆ, ಇಟ್ಸ್ ವೆರಿ ಡಿಫ್ರೆಂಟ್. ವಾಟ್ ಇಸ್ ದಿಸ್ ಪೇಂಟಿಂಗ್ ಎಕ್ಸಾಕ್ಟ್ಲಿ? ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಚಿತ್ತಾರ ಪೇಂಟಿಂಗ್ ಅಂತ ಒಂದು ತುಂಬ ಟ್ರೆಡಿಷನಲ್ ಆರ್ಟ್ ಫಾರ್ಮ್ ಇದು. ಇದು ಹಿಟ್ಟಿನಲ್ಲಿ ಮಾಡ್ತಾರೆ, ನ್ಯಾಚುರಲ್ ಪೇಂಟಿಂಗು. ಇದೆಲ್ಲ ನಶಿಸಿ ಹೋಗುವಂಥ ಕಲೆ. ಇದೊಂದು ಮಾಸ್ಟರ್ ಪೀಸ್ಗಳು ಅಂತ ಮಾಡ್ತಾರೆ. ಹಿಟ್ಟು ಅಂದರೆ ಯಾವ ರೀತಿ ಮಾಡಿದ್ರು ಸರ್? ಅಕ್ಕಿ ಹಿಟ್ಟನ್ನ ಅರಬಿಟ್ಟು ಮಾಡ್ತಾರೆ. ನ್ಯಾಚುರಲ್ ಪೇಂಟಿಂಗ್ ಇದು ಕೂಡ ಮಣ್ಣಲ್ಲಿ ಮಾಡೋದು. ಎಲ್ಲ ನ್ಯಾಚುರಲ್ ಇದು ಮಾಡೋದು, ತುಂಬ ಸ್ಪಿರಿಚುವಲ್ ವ್ಯಾಲ್ಯೂ ಇದೆ. ಸರ್, ನಮ್ಮ ಭಾರತದ ಒಂದು ಸಂಸ್ಕೃತಿಯನ್ನು ನೀವು ಪ್ರಪಂಚದಾದ್ಯಂತ ಸಾರುವಂಥ ಕೆಲಸವನ್ನು ನಮ್ಮ ಅಕಾಡೆಮಿಯ ಮುಖಾಂತರ ಮಾಡ್ತಾ ಇದ್ದೀರಾ. ಇದರ ಯೋಜನೆಗಳು ಏನು ಅಂತ ನೀವು ನಮಗೆ ತಿಳಿಸ್ಕೊಡ್ಬೇಕು. ಅಂದರೆ ಭಾರತೀಯ ಸಂಸ್ಕೃತಿಯ ಮೌಲ್ಯಗಳನ್ನು ವೆಸ್ಟರ್ನ್ ಅದಕ್ಕೆ ಹೋಲಿಸಿದಾಗ ತುಂಬ ಅಜಗಜಾಂತರ ವ್ಯತ್ಯಾಸಗಳು ಇದೆ. ಇಲ್ಲಿನ ಒಂದು ವ್ಯಾಲ್ಯೂಸು, ಇದರ ಚಿಂತನೆಗಳೇ ಬೇರೆ ಇದೆ. ಮೊದಲೇ ಹೇಳಿದಾಗ ಇದನ್ನು ನಾವು ನಮಗೆ ಒಂದು ವೇದಿಕೆ ಸಿಕ್ತು 2010ರಲ್ಲಿ. ಒಂದು ಸಿಂಗಾಪುರ್ ವರ್ಲ್ಡ್ ಕಲ್ಚರಲ್ ಫೆಸ್ಟಿವಲ್ ಅಂತ, ಮಂಜುನಾಥ್ ಸಾಗರ್ ಅಂತ ಹೇಳಿ ಇಂಟರ್ನ್ಯಾಷನಲ್ ಕಲ್ಚರಲ್ ಫೆಸ್ಟಿವಲ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತ ಒಬ್ಬರು ಕಾಂಟ್ಯಾಕ್ಟ್ ಆಯಿತು. ಅವ್ರು ನಮಗೆ ಇನ್ವೈಟ್ ಲೆಟರ್ ಕಳಿಸಿದ್ರು, ಈ ಥರ ಒಂದು ಕಲ್ಚರಲ್ ಎಕ್ಸ್ಚೇಂಜ್ ಇದೆ, ಈ ಥರ ಪ್ರೋಗ್ರಾಮ್ ಇದೆ ಅಂತ. ಅವಾಗ ನನಗೊಂದು ಪ್ರೇರಣೆ ಬಂತು, ಯಾಕೆ ನಾವು ಆರ್ಟನ್ನೆಲ್ಲ ಎಕ್ಸಿಬಿಷನ್ ಮಾಡಿ ನಮ್ಮ ಕಲ್ಚರನ್ನು ಸ್ಪ್ರೆಡ್ ಮಾಡಲಿಕ್ಕೆ ಒಂದು ಅವಕಾಶ ಅಂತ ನನಗೆ ಒಂದು ಪ್ರೇರಣೆ ಬಂತು. ಹಾಗಾಗಿ ಅಲ್ಲಿ ಸಿಂಗಾಪುರ್ ಕಲ್ಚರಲ್ ಎಕ್ಸ್ಚೇಂಜ್ ಪ್ರೋಗ್ರಾಮಿಂದ ಹಿಡಿದ್ಬಿಟ್ಟು ಸಿಂಗಾಪುರ್, ನೇಪಾಳ್, ಶ್ರೀಲಂಕಾ, ದುಬೈ, ಜಪಾನು, ಇಂಗ್ಲೆಂಡು, ಬೇರೆ ಬೇರೆ ಎಲ್ಲ ದೇಶಗಳಲ್ಲಿ ಈ ಥರ ಪ್ರೋಗ್ರಾಮ್ಸ್ಗಳನ್ನು ಅವರು ನಡೆಸ್ತಾರೆ. ಆಗ ಅಲ್ಲಿನ ಒಂದು ಕಲ್ಚರಲ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಯೂನಿವರ್ಸಿಟಿಗಳಲ್ಲಿ ಇರುತ್ತೆ. ಲಾಸ್ಟ್ ಟೈಮು ಕೊಲಂಬೋ ಯೂನಿವರ್ಸಿಟಿನಲ್ಲಿ ಕಲ್ಚರಲ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಆಯಿತು. ಲಾಸ್ಟ್ ಟೈಮ್ ದುಬೈನಲ್ಲಿ ಇಂಡಿಯನ್ ಎಂಬಸಿನಲ್ಲಿ ಒಂದು ಕಲ್ಚರಲ್ ಫೆಸ್ಟಿವಲ್ ಆಯಿತು. ಅದರಲ್ಲೆಲ್ಲ ಒಂದು ಭಾಗವಹಿಸಲಿಕ್ಕೆ ಒಂದು ಅವಕಾಶ ಕೊಟ್ಟರು. ನನಗೆ ಇದನ್ನ ಸ್ಪ್ರೆಡ್ ಮಾಡಬೇಕು ಅಂತ ಮನಸ್ಸಲ್ಲೇ ಒಂದು ಇನ್ಸ್ಪಿರೇಷನ್ ಇತ್ತು. ಅಂದರೆ ಮನುಷ್ಯನ ಜೀವನವನ್ನು ಏನಾದರೂ ಮಾಡಿ ಸಾರ್ಥಕಪಡಿಸ್ಕೊಳ್ಬೇಕು, ಏನಾದರೂ ಒಂದು ನಮ್ಮ ದೇಶದ ಕೊಡುಗೆ ಕೊಡಬೇಕು ಅನ್ನೋದು. ಆದರೆ ಹಿಂದಿನವರೆಲ್ಲ ನಮ್ಮ ದೇಶಕ್ಕೆ ಏನು ಕೊಡ್ಬೋದು ಅನ್ನೋ ಬಗ್ಗೆ ಚಿಂತನೆ ಮಾಡಿದವ್ರೆ. ಅದ್ರಲ್ಲಿ ನಾವೇನಾದ್ರು ಒಂದು ಮಾಡಬೇಕಲ್ಲ ಅಂತ ಮನಸ್ಸು ಬಂದಾಗ ತುಂಬ ದೇಶಗಳಲ್ಲಿ ಅವಕಾಶ ಕೊಟ್ಟರು. ನಾನು ಅಪರ್ಚುನಿಟಿ ಯೂಸ್ ಮಾಡ್ಕೊಂಡೆ. ಲಾಸ್ಟ್ ಟೈಮು ನನಗೆ ಶಿಲ್ಪಕಾರ್ನ್ ಯೂನಿವರ್ಸಿಟಿ ಬ್ಯಾಂಕಾಕ್ನಲ್ಲಿ, ಥೈಲ್ಯಾಂಡ್ನಲ್ಲಿ ಒಂದು ಕಲ್ಚರಲ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಇತ್ತು. ಅವಾಗ ಒಂದು ಗ್ಲೋಬಲ್ ಪೀಸ್ ಫೋರಮ್ ಅಂತ ಅಲ್ಲಿ ಒಂದು ಸ್ಪೀಚ್ ಮಾಡ್ತೀರಾ ಅಂತ ಹೇಳಿದರು. ಆಗ ವಿಶ್ವಶಾಂತಿ ಬಗ್ಗೆ ಒಂದು ಸ್ಪೀಚ್ ಮಾಡೋಕ್ಕೆ ಅವಕಾಶ ಸಿಕ್ತು. ಆಮೇಲೆ ಕೊಲಂಬೋ ಯೂನಿವರ್ಸಿಟಿಲಿ ಹಾಗೆ ಹೇಳಿದ ಕಲ್ಚರಲ್ ಎಕ್ಸ್ಚೇಂಜ್ ಪ್ರೋಗ್ರಾಮಲ್ಲಿ ಕೆಲವು ಕಲಾಕೃತಿಗಳನ್ನು ಎಕ್ಸಿಬಿಟ್ ಮಾಡಿದ್ವಿ. ಆಮೇಲೆ ಲಾಸ್ಟ್ ಟೈಮ್ ಫಿಲಿಪೈನ್ಸ್ನಲ್ಲಿ ಒಂದು ಅದ್ಭುತ ಕಾರ್ಯಕ್ರಮ ಆಗಿತ್ತು. ಅವಾಗ ವಿಜಯನಗರ ಸಾಮ್ರಾಜ್ಯನ ಸ್ಥಾಪನೆ ಮಾಡಿದಂತಹ ವಿದ್ಯಾರಣ್ಯರು, ಅಂದರೆ ಕನ್ನಡದ ಕುಲಗುರು ಅಂತ ಹೇಳಿದ್ದಾರೆ. ಯಾಕೆಂದರೆ ಅವರ ಕಾಂಟ್ರಿಬ್ಯೂಷನ್ ತುಂಬ ಇದೆ ಕನ್ನಡ ನಾಡನ್ನು ಕಟ್ಟುವಲ್ಲಿ. ಅಂದರೆ ಕರ್ನಾಟಕ ಸಾಮ್ರಾಜ್ಯದ ನಿರ್ಮಾಪನೆ ಮಾಡಿದವರು ಎಲ್ಲ DVG ಅವರು, ರಾ ಸತ್ಯನಾರಾಯಣ, ಆಮೇಲೆ ಅವರೆಲ್ಲ ಗ್ರಂಥಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆಮೇಲೆ ಶಂಕರ ರಮನುಜ ವಿದ್ಯಾರಣ್ಯ ಅಂತ ಇವರು ನಮ್ಮ ರಾಷ್ಟ್ರಕವಿ ಕುವೆಂಪು ಕೂಡ ಅದನ್ನು ಉಲ್ಲೇಖ ಮಾಡಿದ್ದಾರೆ. ಹಾಗೆ ಅವರು ಈ ಕರ್ನಾಟಕ ಸಾಮ್ರಾಜ್ಯವನ್ನು ಕಟ್ಟಲಿಕ್ಕೆ ತುಂಬ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ. ಅವರು ಕಲಾಕೃತಿನ ಅಲ್ಲಿ ಕನ್ನಡ ಹಬ್ಬ ಅಂತ ಮಾಡಿದ್ದಾರೆ ಫಿಲಿಪೈನ್ಸಲ್ಲಿ. ಆವಾಗ ಒಂದು ಅವಕಾಶ ಸಿಕ್ಕಿದಾಗ ನಾನು ಅದನ್ನು ಫೋರಮನ್ನು ಯೂಸ್ ಮಾಡ್ಕೊಂಡೆ. ಹಾಗಾಗಿ ಎಲ್ಲ ದೇಶಗಳಲ್ಲಿ ಇದು ಇಂಡಿಯನ್ ಎಂಬಸಿನಲ್ಲಿ ಜಪಾನು, ಆಮೇಲೆ UK ಭಾರತೀಯ ವಿದ್ಯಾಭವನ, ಆಮೇಲೆ ಹೇಳಿದೆ ಫಿಲಿಪೈನ್ಸಲ್ಲಿ, ಆಮೇಲೆ ಮಯನ್ಮಾರು, ಭೂತಾನ್ನಲ್ಲಿ ಲೀ ಮೆರಿಡಿಯನ್ ಹೋಟೆಲಲ್ಲಿ ಒಂದು ಕಾರ್ಯಕ್ರಮ ಆಯಿತು. ಹಾಗಾಗಿ ಇದುವರೆಗೆ ಒಂದು 14 ದೇಶಗಳಲ್ಲಿ ನನಗೆ ಒಂದು ಇಂಡಿಯನ್ ಕಲ್ಚರನ್ನು ಸ್ಪ್ರೆಡ್ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ತು. ಇದು ನಮ್ಮ ಒಂದು ಪ್ರಿಸರ್ವ್ ಹೆರಿಟೇಜ್ ಆ್ಯಂಡ್ ಕಲ್ಚರ್ ಆ್ಯಂಡ್ ಅಪ್ಹೋಲ್ಡಿಂಗ್ ಇಂಡಿಯನ್ ಕಲ್ಚರ್ ಅಂತ ಒಂದು ಅಭಿಯಾನಕ್ಕೆ ಒಂದು ಇದುವರೆಗೆ ಮಾಡಿರುವಂಥ ಕೆಲಸಗಳು. ವಂಡರ್ಫುಲ್. ಆಮೇಲೆ ತಾವು ಹೇಳಿದಾಗೆ ಪ್ರೇರಣೆ ಏನು ಅಂತ ಕೇಳಿದ್ರೆ, ಪ್ರೇರಣೆ ಅದ್ಭುತವಾಗಿದೆ. ಅಂದರೆ ತುಂಬ ಜನಗಳಿಗೆ ಪ್ರೋತ್ಸಾಹನೇ ಪ್ರೇರಣೆ. ಹೌದು. ಅಂದರೆ ನಿಮ್ಮ ಯಶಸ್ಸಿಗೆ ಏನು ಮೂಲ ಅಂತಂದರೆ ನಮಗೆ ತುಂಬ ಜನ ಸಪೋರ್ಟ್ ಮಾಡಿದರು, ಒಳ್ಳೆ ಕೆಲಸಗಳನ್ನು ಮಾಡುವ ಒಂದು ಇದರಲ್ಲಿ ಪ್ರೋತ್ಸಾಹ ಕೊಟ್ಟರು. ಹಾಗಾಗಿ ನಾವು ಸಕ್ಸಸ್ ಆದ್ವಿ ಅಂತ ಹೇಳ್ತಾರೆ. ಎಲ್ಲರಿಗೂ ಪ್ರೋತ್ಸಾಹನೇ ಒಂದು ಸಕ್ಸಸ್ಸಿಗೆ ಹೆಲ್ಪ್ ಆಗಬೇಕು ಅಂತ ಹೇಳಿ ನಮಗೆ ನಾವು
ಡಿಗ್ರಿ ಆಗಿ ಕೆಲಸ ಉದ್ಯೋಗ ಹುಡುಕುವಂಥ ಸಂದರ್ಭದಲ್ಲಿ ನಾವು ಮಲೆನಾಡಲ್ಲಿ ಇದ್ದಾಗ ತುಂಬ ಜನ ನಮಗೆ ಒಂದು ಕ್ವಶನ್ ಕೇಳ್ತಾ ಇದ್ರು, 3 ಹೊತ್ತು ಊಟಕ್ಕೆ ಏನು ಮಾಡ್ತಾ ಇದ್ದೀರಾ ಅಂತ ಕೇಳ್ತಿದ್ರು. 3 ಹೊತ್ತು ಊಟಕ್ಕೆ ಏನು ತೊಂದರೆ ಇಲ್ವಾ ಅಂತ. ಅಂದ್ರೆ ಆ ಕ್ವಶನ್ ಎಲ್ಲೋದ್ರೂ ಅದೇ ಕ್ವಶನ್ ಕೇಳ್ತಾ ಇದ್ರು ಉದ್ಯೋಗವನ್ನು ಸ್ಟಾರ್ಟ್ ಮಾಡಿ ಡಿಗ್ರಿ ಮುಗಿದ್ಮೇಲೆ. ನನಗೆ ಈ ಪ್ರಶ್ನೆ ತುಂಬಾ ನನಗೆ ಇನ್ಸ್ಪಿರೇಷನ್, ಅಂದ್ರೆ ಇದೊಂದು ಡಿಸ್ಕರೇಜ್ಮೆಂಟ್ ಇದು. ಇದನ್ನು ಕೂಡ ನಾನು ಪಾಸಿಟಿವ್ ತಗೊಂಡು, ಅಂದ್ರೆ ಎಲ್ಲಿ ಹೋದ್ರು 3 ಹೊತ್ತು ಊಟಕ್ಕೆ ತೊಂದರೆ ಇಲ್ವಾ ಅಂತ ಕೇಳ್ತಿದ್ರು. ಅಂದ್ರೆ ನನ್ಗೆ ಅವಾಗ ಏನ್ ಅನ್ಸ್ತು ಅಂದ್ರೆ 5000 ವರ್ಷಗಳ ಹಿಂದಿನ ಅದ್ಭುತ ಇತಿಹಾಸ, ಪರಂಪರೆ, ಸಂಸ್ಕೃತಿ, ನಾಗರಿಕತೆ ಇರುವಂತ ಒಂದು ದೇಶದ ಈ ಪುಣ್ಯಭೂಮಿಯ ಪೂರ್ವಜರು ಅವರ ಚಿಂತನೆಗಳು ಹೇಗಿತ್ತು ಅಂದ್ರೆ, ನಮ್ಮ ದೇಶಕ್ಕೆ ನಾವೇನ್ ಕೊಡ್ಬೋದು, ಸಮಾಜಕ್ಕೆ ನಾವೇನ್ ಕೊಡ್ಬೋದು, ನಮ್ಮಿಂದ ಏನ್ ಕಾಂಟ್ರಿಬ್ಯೂಟ್ ಮಾಡ್ಬೋದು ಅಂತ ಇತ್ತು. ಪರೋಪಕಾರಾಯ ಫಲಂತಿ ವೃಕ್ಷ ಅಂತ ಒಂದು ಯಕಶ್ಚಿತ್ ಒಂದು ಮಾವಿನ ಮರನೇ ಬೇರೆಯವ್ರಿಗೆ ಉಪಕಾರ ಮಾಡುವಂಥದ್ದು ಒಂದು ಮೈಂಡ್ ಸೆಟ್ ಇರುವಂತಹ ನಮ್ಮ ದೇಶದಲ್ಲಿ, ನಮ್ಮ ದೇಶಕ್ಕೆ ಏನು ಕೊಡ್ಬೋದು, ಕಾಂಟ್ರಿಬ್ಯೂಟ್ ಮಾಡುವ ಮೈಂಡ್ ಸೆಟ್ ಇರುವಂತಹ ಒಂದು ದೇಶದಲ್ಲಿ 3 ಹೊತ್ತು ಊಟಕ್ಕೆ ಏನು ತೊಂದರೆ ಇಲ್ವಾ, ಏನ್ ಮಾಡ್ತಿದ್ದೀರಾ ಅಂದ್ರೆ ಊಟದ್ದೇ ಚಿಂತೆ. ಅಂದ್ರೆ ಊಟ ಸೆಕೆಂಡ್ರಿ, ಪ್ರಾಣಿ ಪಕ್ಷಿಗಳು ಊಟ, ಆಹಾರ, ನಿದ್ರೆಗಳನ್ನೆಲ್ಲ ಮಾಡೋದ್ರಿಂದ ಒಬ್ಬ ಮನುಷ್ಯನ ಲಿಮಿಟೇಷನ್ ಇಷ್ಟೇನಾ, ಇವ್ರು ಕೇಳೋ ಪ್ರಶ್ನೆಗೆ ಒಂದು ಬಿಯಾಂಡ್ ದ ಲೆವೆಲ್ ನಾವು ಯಾಕೆ ಹೋಗ್ಬಾರ್ದು, ಒಂದು ಇದು ಜಸ್ಟ್ ಒಂದು ಇವರ ಕ್ವಶನ್ ಸ್ಯಾಟಿಸ್ಫೈ ಮಾಡೋಕ್ಕೋಸ್ಕರ ನಮ್ಮ ಬದುಕು ಅಲ್ಲ, ಇದು ಇವ್ರ ಕ್ವಶನಿಗೆ ಒಂದು ಸರಿಯಾದ ಉತ್ತರ ಕೊಡಬೇಕು ಅಂತ ನಮ್ಗೆ ತುಂಬಾ ಇರಿಟೇಟಿಂಗ್ ಪ್ರಶ್ನೆಗಳು. ಬಟ್ ಅದು ಆಬ್ವಿಯಸ್, ಅದು ಮಲೆನಾಡಲ್ಲಿ ಒಂದು ಉದ್ಯೋಗ ಮಾಡುವಂತ ಸಂದರ್ಭದಲ್ಲಿ ಊಟಕ್ಕೆ ಏನ್ ಮಾಡ್ತಿದ್ದೀರಿ ಅಂತ ಕೇಳೋದು. ಬಟ್ ಊಟ ಮಾಡೋದೊಂದೇ ಮನುಷ್ಯನ ಇದಲ್ಲ, ಅವನ ಕರ್ತವ್ಯ ಅಲ್ಲ, ಅಥವಾ ಮನುಷ್ಯನ ಜೀವನ ಅದ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬರೀ ಊಟ, ಆಹಾರ, ನಿದ್ರೆನಲ್ಲಿ ಇಲ್ಲ. ಅಂದ್ರೆ ಅವನ ಲಿಮಿಟೇಷನ್ ಅದ್ಭುತ. ಅಂದ್ರೆ ಹಿಂದಿನವ್ರು ಮಾಡಿ ತೋರಿಸಿದ್ದಾರೆ. ಇಡೀ ಜಗತ್ತಿಗೆ ಎಷ್ಟೋ ಒಂದು ಜ್ಞಾನದ ಕೊಡುಗೆ ಕೊಟ್ಟಿದ್ದಾರೆ ಇಂಡಿಯನ್ಸ್. ಹಾಗಾಗಿ ಆ ಪ್ರಶ್ನೆ ಒಂದು ತುಂಬಾ ಡಿಸ್ಕರೇಜಿಂಗ್ ಆಗಿತ್ತು. ಅದನ್ನ ತುಂಬಾ ಚಾಲೆಂಜ್ ಆಗಿ ತಗೊಂಡೆ ಒಂದು. ಆಮೇಲೆ ಅದೊಂದೇ ಅಲ್ಲ, ತುಂಬಾ ಜನ ನಮ್ಗೆ ಪ್ರೋತ್ಸಾಹ ಕೊಟ್ಟವರು ಇದ್ದಾರೆ. ಬಟ್ ಕೆಲವು ಡಿಸ್ಕರೇಜ್ಮೆಂಟ್ ನ ಮನಸ್ಸಲ್ಲಿ ನಾವು ಇಟ್ಕೊಂಡ್ಬಿಟ್ಟು ಕೆಲವ್ರು ಮಾಡಿರುವಂತಹ ನಮ್ಗೆ ಎನ್ಕರೇಜ್ಮೆಂಟು ಅದ್ಭುತವಾಗಿ ಬಂತು. ಅಂದ್ರೆ ಹೇಗ್ ಬಂತಂತಂದ್ರೆ, ನಮ್ಮ ಮೈಸೂರು ಸಂಸ್ಥಾನ ವಿಜಯನಗರ ಸಾಮಂತರಾಜರು ಕಲೆ, ಸಾಹಿತ್ಯ, ಸಂಸ್ಕೃತಿಯನ್ನ ಪುನರುಜ್ಜೀವನಗೊಳಿಸಿ, ಇವತ್ತು ಕೂಡ ಮೈಸೂರು ಮಹಾರಾಜರನ್ನು ಸಾಕ್ಷಾತ್ ಪರಮೇಶ್ವರ ಅಂತ ನಾವು ತಿಳಿತೀವಿ. ಕಲೆ, ಸಾಹಿತ್ಯ, ಸಂಗೀತ ಎಲ್ಲದನ್ನೂ ಪುನರುಜ್ಜೀವನಗೊಳಿಸ್ಬಿಟ್ಟು ಅವರು ನಮ್ಮ ದೇಶದಲ್ಲಿ ಅವರು ಮಾದರಿ. ಇವತ್ತು ಕೂಡ ಅವ್ರನ್ನ ನಾವು ಸ್ಮರಿಸ್ತೀವಿ. ಆಗಿನ ಒಂದು 20 ವರ್ಷದ ಹಿಂದೆ ಶ್ರೀಕಂಠ ಒಡೆಯರು ನನಗೆ ಅಕಸ್ಮಾತ್ ಆಗಿ ಅವ್ರನ್ನ ಭೇಟಿಯಾದಾಗ, ನಮ್ಮಲ್ಲಿ ಏನೂ ಟ್ಯಾಲೆಂಟ್ ಇರಲಿಲ್ಲ, ನಾಲೆಡ್ಜ್ ಇರಲಿಲ್ಲ, ನಮ್ಗೆ ಯಾವ ಕ್ವಾಲಿಫಿಕೇಶನ್ ಇರಲಿಲ್ಲ, ನಾವು ಡಿಗ್ರಿನಲ್ಲೆಲ್ಲ ಲಾಸ್ಟ್ ಬೆಂಚ್ ಸ್ಟೂಡೆಂಟು, ಕನಸುಗಳು ಏನೂ ಇರಲಿಲ್ಲ. ಬಟ್ ಈ ಒಂದು ಡಿಸ್ಕರೇಜ್ಮೆಂಟು, ಏನು ಮಾಡ್ತೀರಾ ಊಟಕ್ಕೆ ಅಂತ ಕೇಳುವಂಥ ಇದರಲ್ಲೇ ನಾವು ಇದ್ದಾಗ ಒಂದು ಅದ್ಭುತವಾಗಿರೋ ಒಂದು ಅಪರ್ಚುನಿಟಿ, ನಮ್ಮ ಮೈಸೂರು ಅರಮನೆಯಲ್ಲಿ ಕನ್ನಡಿ ತೊಟ್ಟಿನ ರೆಸ್ಟೋರೇಷನ್ ಮಾಡ್ಕೊಡ್ತೀರಾ ಅಂತ ಕೇಳಿದರು. ನಮ್ಮ ರೆಸ್ಟೋರೇಷನ್ನೇ ಪದನೇ ಗೊತ್ತಿಲ್ಲ. ಅಂಬಾವಿಲಾಸ ಅರಮನೆಯಲ್ಲಿ ಒಂದು ಅದ್ಭುತ ಕಲಾಕೃತಿಗಳಿದೆ. ಬಟ್ ನನ್ನ ಲೈಫಲ್ಲಿ ಒಂದು ಸುವರ್ಣಾಕ್ಷರದಲ್ಲಿ ಬರೆದಿಡ್ಬೇಕಂದ್ರೆ ಅವರ ಅದು ಸಿಕ್ಕಿದ್ದೆ, ನಮಗೆ ಮಾತಾಡೋಕ್ಕೆ ಸಿಕ್ಕಿದ್ದೆ ನಮ್ಗೆ ಒಂದು ದೊಡ್ಡ ಅಪರ್ಚುನಿಟಿ. ಅವ್ರು ನನಗೆ ಒಂದು ಅಪರ್ಚುನಿಟಿ ಕೊಟ್ಟರು. ಅದಾದ್ಮೇಲೆ ಒಂದು ಟೀಮ್ ಮಾಡ್ಕೊಂಡ್ಬಿಟ್ಟು ನಾನು ಮೈಸೂರಿಗೆ ಬಂದೆ. ಸಾಧಾರಣ ಒಂದು 2 ಇಯರ್ಸಲ್ಲಿ ಕನ್ನಡಿ ತೊಟ್ಟಿನ ಒಂದು ಅದ್ಭುತವಾಗಿ ರೆಸ್ಟೋರೇಷನ್ ಮಾಡಿ ಅವರ ಒಂದು ಮೆಚ್ಚುಗೆಗೆ ನಾನು ಗಳಿಸಿದ್ದು ನನ್ನ ಲೈಫಲ್ಲಿ ಒಂದು ಇದು ಆ್ಯಕ್ಚುಲಿ ಮೈಸೂರು ಮಹಾರಾಜರಿಗೆ ನಾನು ದರ್ಬಾರ್ ಡ್ರೆಸ್ಸಲ್ಲಿ ಒಂದು ಪೇಂಟಿಂಗ್ ಕೊಡ್ತಾ ಇರೋದು. ಇದು ಯಾರಿಗೂ ಅಪರ್ಚುನಿಟಿ ಸಿಗೋದಿಲ್ಲ. ಇದು ದರ್ಬಾರ್ನಲ್ಲಿ ಅವ್ರ ರೆಗ್ಯುಲರ್ ರಾಯಲ್ ಡ್ರೆಸ್ನವರು ಇರ್ತಾರೆ, ಅಲ್ಲಿ ಪ್ರೈವೇಟ್ಸ್ ಇರುತ್ತೆ. ಬಟ್ ಇದು ಅವಕಾಶ ಸಿಕ್ಕಿದ್ದು. ಅಂದ್ರೆ ನಮ್ಮನ್ನು ತುಂಬಾ ಗೌರವದಿಂದ ನೋಡಿಕೊಂಡು ಕಲೆಗೂ ಪ್ರೋತ್ಸಾಹ ಕೊಟ್ಟರು. ಇದು ಒಂದು ನಮ್ಮ ಜೀವನದ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಅಂದ್ರೆ ನಾವು ಒಂದು ರಾಜಾಶ್ರಯ ನಮಗೂ ಸಿಕ್ತು ಈಗಿನ ಕಾಲದಲ್ಲೂ ಕೂಡ. ಒಂದು ಮಹತ್ತರವಾದಂತ ಅಚೀವ್ಮೆಂಟ್ ಇದು ಅಂತಾನೆ ಹೇಳಿ. ಹೌದು, ನಮ್ಮ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ಗೆ ಮೈಸೂರು ಮಹಾರಾಜರು ಶ್ರೀಕಂಠ ಒಡೆಯರು ಕಾರಣ. ಅವ್ರಿಗೆ ನಾವು ಯಾವತ್ತೂ ಸ್ಮರಿಸಬೇಕು. ಈಗಿನ ಕಾಲದಲ್ಲೂ ರಾಜಾಶ್ರಯ ಅವರು ಕೊಟ್ಟಿದ್ದಾರೆ, ಯಾಕಂದ್ರೆ ಪ್ರಭುತ್ವಗಳೆಲ್ಲ ಇವಾಗಿಲ್ಲ. ಆದ್ರೆ ಅವರಿಗೆ ಕಲೆ, ಸಂಸ್ಕೃತಿ ಮೇಲಿರುವಂತ ಗೌರವದಿಂದ ನಮ್ಗೆ ಅದನ್ನು ಕೊಟ್ಟರು. ಅದಲ್ಲದೆ ನಮ್ಗೆ ಒಂದು ಹಿಸ್ಟಾರಿಕಲ್ ಒಂದು ಬುಕ್ ಬರೀಲಿಕ್ಕೂ ಒಂದು ಪ್ರೇರಣೆ, ಪ್ರೋತ್ಸಾಹ ಅವರು ಕೊಟ್ಟಿದ್ದಾರೆ. ಹಾಗಾಗಿ ಈ ಒಂದು ಅದ್ಭುತ ಪ್ರಾಜೆಕ್ಟ್ ಮಾಡೋಕ್ಕೆ ನಮಗೆ ಅವರು ಎಷ್ಟೋ ಡಿಸ್ಕರೇಜ್ಮೆಂಟ್ಗಳ ನಡುವೆ ಇವರ ಎನ್ಕರೇಜ್ಮೆಂಟು ನನಗೆ ದೊಡ್ಡ ಪ್ರೇರಣೆ ಅಂತ ಹೇಳ್ಬೋದು. ಸರ್, ನೀವು ಸ್ವದೇಶದಲ್ಲಿ ಬೇರೆ ದೇಶದಲ್ಲಿ ಹೋಗಿ ನಮ್ಮ ಸಂಸ್ಕೃತಿಯ ಪ್ರಚಾರವನ್ನು ಮಾಡುವಾಗ ನಿಮಗೆ ಎದುರಾದಂಥ ಸವಾಲುಗಳು ಏನೇನು ನೀವು ಚಾಲೆಂಜಸ್ನ ಫೇಸ್ ಮಾಡಿದ್ರಿ? ಸುಮಾರು 25 ವರ್ಷಗಳಿಂದ ನಾನು ಒಂದು 5 ಲಕ್ಷ ಕಲಾಕೃತಿಗಳನ್ನು ಜನಗಳಿಗೆ ತಲುಪಿಸಿರ್ಬೋದು. ಅಂದರೆ ಕಲಾಕೃತಿಗಳ ಮೂಲಕ ಸಂಸ್ಕೃತಿಯನ್ನು ಪ್ರಚಾರ ಮಾಡಬೇಕು ಅಂತ ನಮ್ಮದು ಆಬ್ಜೆಕ್ಟಿವ್ ಇತ್ತು. ಸಕ್ಸಸ್ ಆಯ್ತದು.
ಬಟ್ ನಮ್ಮ ದೇಶದಲ್ಲಿ ಏನಾಗಿದೆ ಅಂತಂದ್ರೆ ನಮ್ಮ ಎಜುಕೇಷನ್ನಲ್ಲಿ ನಮ್ಮ ಸಂಸ್ಕೃತಿ ಮೌಲ್ಯಗಳ ಬಗ್ಗೆ ಹೆಚ್ಚು ಅವೇರ್ನೆಸ್ ಇಲ್ಲ. ಅಂದರೆ ಯಾವುದೇ ಎಜುಕೇಷನ್ನು ಏನು ಹೇಳ್ಕೊಡತ್ತೆ ಅಂದರೆ ಜೀವನೋಪಾಯ, ಇದನ್ನು ಮಾಡಿದರೆ ಯಾವ ಪ್ರೊಫೆಷನಿಗೆ ಹೋಗ್ಬೋದು, ಜೀವನ ಹೇಗೆ ಮಾಡ್ಬೋದು, ಅರ್ನಿಂಗ್ ಹೇಗೆ ಮಾಡ್ಬೋದು ಅಂತ ಹೇಳ್ಕೊಡತ್ತೆ. ಈ ದೇಶದ ಸಂಸ್ಕೃತಿಯ ಮೌಲ್ಯಗಳ ಬಗ್ಗೆ ನಾವು ಅವೇರ್ನೆಸ್ಸು ನಮಗೆ ಇಲ್ಲೇ ಇರೋದ್ರಿಂದ, ಅಂದರೆ ಸ್ವತಂತ್ರ ಬರೋಕ್ಕಿಂತ ಹಿಂದೆ ಇತ್ತು, ಸ್ವತಂತ್ರ ನಂತರ ಎಜುಕೇಷನ್ನಲ್ಲಿ ನಮ್ಮ ಸಂಸ್ಕೃತಿ ಮೌಲ್ಯಗಳ ಬಗ್ಗೆ ನಮಗೆ ಅವೇರ್ನೆಸ್ ತುಂಬ ಕಡಿಮೆ. ಈಗ ತುಂಬ ಹೆರಿಟೇಜ್ ಉಳಿಸಿ ಅಂತ ಹೇಳ್ತಾರೆ, ಪರಂಪರೆ ಉಳಿಸಿ ಅಂತ. ಹೆರಿಟೇಜ್ ಬಿಲ್ಡಿಂಗ್ಸ್ಗಳೆಲ್ಲ ಹಾಳಾಗ್ತಾ ಇದೆ. ಏನ್ಷಿಯಂಟ್ ಸ್ಕಿಲ್ಸ್, ಆರ್ಕಿಯಾಲಜಿಕಲ್ ಸ್ಕಿಲ್ಸ್ ನಮ್ಮಲ್ಲಿ, ಆರ್ಕಿಯಾಲಜಿಕಲ್ ಮಾರ್ವೆಲ್ಸ್ ನಮ್ಮ ಹತ್ರ ಇದೆ. ಆಮೇಲೆ ಅದ್ಭುತವಾದ ಕಲಾಕೃತಿಗಳಿದೆ. ಈ ಕಲಾಕೃತಿಗಳು ನಮ್ಮ ದೇಶದ ಸಂಪತ್ತು. ಅಂದರೆ ನಮ್ಮ ದೇಶದ ಇತಿಹಾಸ ಮೊದಲೇ ಹೇಳಿದಾಗ ಎಲ್ಲ ಅಲ್ಲಿ ಸಂಸ್ಕೃತಿ ಮುಂದಿನ ಅಧ್ಯಯನಕ್ಕೆ ಅದು ಬೇಕು, ಅದನ್ನು ನಾವು ಪ್ರಿಸರ್ವ್ ಮಾಡಬೇಕು. ಹಾಗಾಗಿ ನಾವು ಅದನ್ನು ಬೆಳೆಸ್ಕೊಂಡು ಹೋಗಬೇಕು ಅನ್ನೋದು ನಮ್ಮ ಒಂದು ಅಭಿಯಾನ. ಏನಾಗುತ್ತೆ ಈಗ ಇನ್ಫ್ರಾಸ್ಟ್ರಕ್ಚರ್ ಮಾಡುವಾಗ ರಾಜ ಮಹಾರಾಜರುಗಳ ಕಾಲದಲ್ಲಿ ಕಲಾಕೃತಿಗಳನ್ನೆಲ್ಲ ಅವರು ರೆಸ್ಟೋರ್ ಮಾಡ್ತಾ ಇದ್ರು, ಹೊಸದಾಗಿ ಬರೆಸ್ತಾ ಇದ್ರು, ಆ ಥರ ಎಲ್ಲ ಇತ್ತು. ಇವಾಗ ಬರ್ತಾ 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 ನಮಗೆ ಮಾಡರ್ನ್ ಲೈಫು ನಾವು ಅಡಾಪ್ಟ್ ಆಗಿದ್ದೀವಿ. ಈಗ ಎಲ್ಲ ಮನೆ ಕಟ್ತಾರಲ್ವಾ, ಮನೆ ಕಟ್ಟುವಾಗ ಜರ್ಮನ್ ಸ್ಟೈಲ್ ಕಿಚನ್ನು, ಇಟಾಲಿಯನ್ ಮಾರ್ಬಲ್ ಇದೆ, ಅದಕ್ಕೆ ಇನ್ವೆಸ್ಟ್ಮೆಂಟ್ ತುಂಬ ಮಾಡ್ತೀವಿ, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಒಂದು 2 lakhs rupees ಯಾವುದೋ ಆಂಡ್ರಾಯ್ಡ್ ಟಿವಿ ಬೇಕು ಅಂತ ಹೇಳ್ತೀವಿ. ಆಮೇಲೆ ಆಪಲ್ ಮೊಬೈಲ್ಸನ್ನು ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಈಗಿನ ಟ್ರೆಂಡ್ ಅದು. ಆಮೇಲೆ ಬೇಕಾದಷ್ಟು ಫರ್ನಿಚರ್ ಒಳ್ಳೆ ಬ್ರ್ಯಾಂಡೆಡ್, ಇದೆಲ್ಲ ಪಾರ್ಟ್ ಆಫ್ ಇಂಟೀರಿಯರು. ಈಗ ಇಂಟೀರಿಯರು ಡೆವಲಪ್ ಆಗಿದೆ, ಸ್ವಲ್ಪ ಕ್ರಿಯೇಟಿವಿಟಿನೂ ಜನಗಳಿಗೆ ಬೇಕಾಗಿದೆ, ಎಕಾನಮಿನೂ ಚೆನ್ನಾಗಿದೆ. ಇದ್ರ ಜೊತೆಗೆ ನಮ್ಮ ಕಲ್ಚರನ್ನು ನಾವು ಸ್ಪ್ರೆಡ್ ಮಾಡ್ಬೋದಲ್ಲ. ಹೌದು, ಈಗ ನಮ್ಗೆ ಮನೆಗಳಲ್ಲಿ ಎಲ್ಲ ವಸ್ತುಗಳು ಇದೆ, ಇವತ್ತಿನ ಉಪಯೋಗಕ್ಕೆ ಬೇಕಾಗಿರುವಂಥದ್ದೆಲ್ಲ ಮಾಡರ್ನ್ ಅಪ್ಡೇಟ್ ಆಗಿದ್ದೀವಿ ನಾವು. ನಮ್ಮ ಕಲ್ಚರನ್ನು ಯಾಕೆ ರೆಪ್ರೆಸೆಂಟ್ ಮಾಡ್ತಾ ಇಲ್ಲ ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಅಂದರೆ 5000 ವರ್ಷ ಹಿಂದಿನ ಕಾಲದಲ್ಲಿ ಸರಸ್ವತಿನ ನಾವು ಅದನ್ನ ಪೂಜೆ ಮಾಡ್ತಾ ಇದ್ವಿ, ಆರಾಧನೆ ಮಾಡ್ತಾ ಇದ್ವಿ. ಇಂಡಿಯಾ ಅನ್ನುವಂಥದ್ದು ಒಂದು ಲ್ಯಾಂಡ್ ಆಫ್ ವಿಸ್ಡಮ್, ಅದು ಜ್ಞಾನ ಭೂಮಿ. ಅಂದ್ರೆ ನಾವು ಜ್ಞಾನಕ್ಕೆ ತುಂಬಾ ಬೆಲೆ ಕೊಟ್ಟವರು, ಅದಕ್ಕೆ ಅಧಿದೇವತೆ ಸರಸ್ವತಿ. ಎಷ್ಟೋ ಕಲಾ ಪ್ರಕಾರಗಳು, ಮೈಸೂರಿನ ರಾಮ್ ಪಟ್ಟಾಭಿಷೇಕ ಇರ್ಬೋದು, ಆ ಥರ ಎಲ್ಲ ಕಲಾಕೃತಿಗಳು, ಅದ್ರ ಬಗ್ಗೆ ನಮ್ಗೆ ಗೊತ್ತೇ ಇಲ್ಲ. ಅಂದ್ರೆ ಆ ಕಲಾಕೃತಿಗಳನ್ನು ಮಾಡೋರೇ ಇವಾಗಿಲ್ಲ, ರಾಜರುಗಳ ಆಶ್ರಯದಲ್ಲಿ ಬೆಳೀತು. ನಮ್ಗೆಲ್ಲ ವಸ್ತುಗಳು ನಮ್ಗೆ ಮನೆಗಳಲ್ಲಿ ಬೇಕಾದಾಗ ನಮ್ಮ ಕಲ್ಚರಲ್ ಐಡೆಂಟಿಟಿ ನಮ್ಮಲ್ಲಿಲ್ಲ. ಬೇರೆ ಬೇರೆ ಇಂಡೋನೇಷ್ಯಾದಲ್ಲಿ ಹೋದಾಗ ಎಲ್ಲರೂ ಅವ್ರ ಕಲ್ಚರ್ ಬಗ್ಗೆ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ, ಆಮೇಲೆ ಕಲ್ಚರಲ್ ಐಡೆಂಟಿಟಿ ಬೆಳೆಸ್ತಾರೆ. ಮನೆ ಕಟ್ಟುವಾಗ ಎಲ್ಲ ವಸ್ತುಗಳು ನಮ್ಮಲ್ಲಿ ಉಪಯೋಗಕ್ಕೆ ಬೇಕಾಗಿರುವಂಥದ್ದು ಇದೆ, ಬಟ್ ನಮಗೆ ಒಂದು ಕಲಾಕೃತಿಗಳು ನಮ್ಮಲ್ಲಿ ಇಲ್ಲ. ಆ ಒಂದು ವಿಚಾರ ನಾವು ತಗೊಂಡಾಗ 2 ಕೋಟಿ 3 ಕೋಟಿ 4 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ದೊಡ್ಡ ದೊಡ್ಡ ಕಾಲೇಜುಗಳನ್ನಲ್ಲಿ ಕಟ್ತಾರೆ. ಅಲ್ಲಿ ಯಾವುದೇ ಕಲಾಕೃತಿಗಳು, ಕಲ್ಚರಲ್ ಆಸ್ಪೆಕ್ಟ್ಸು, ಕಲ್ಚರಲ್ ಎಲಿಮೆಂಟ್ಸು ಇಲ್ಲ. ಆಮೇಲೆ ಅದ್ರ ಬಗ್ಗೆ ಅವೇರ್ನೆಸ್ ಬರಬೇಕಾದ್ರೆ ಅದನ್ನು ಮಾಡೋರೇ ಇವತ್ತಿಲ್ಲ. ಅಂದರೆ ನಶಿಸಿ ಹೋಗುವಂಥ ಕಲಾಕೃತಿಗಳನ್ನು ನಾವು ಸಂರಕ್ಷಣೆ ಮಾಡಬೇಕಾಗಿರಬೇಕು, ಕಲಾಕಾರರಿಗೆ ಪ್ರೋತ್ಸಾಹ ಕೊಡಬೇಕು, ಆಮೇಲೆ ಅದನ್ನು ಒಳ್ಳೆ ಪೇಂಟಿಂಗ್ಗಳನ್ನು ಫ್ರೇಮಿಂಗ್ ಮಾಡಬೇಕು, ಆಮೇಲೆ ಮನೆಗಳಲ್ಲಿ ತಲುಪಿಸ್ಬೇಕು. ಇಷ್ಟು ಕೆಲಸಗಳು ಚಾಲೆಂಜಸ್ ನಮಗೆ. ಅದು ಮನೆಯಲ್ಲಿ ಅಷ್ಟೆಲ್ಲ ಹೇಳಿದ್ನಲ್ಲ, ಕಾಸ್ಟ್ಲಿ ವಸ್ತುಗಳು ಇದ್ದಾಗ ಸರಸ್ವತಿ ಬೇಕು ಅಂತ ಹೇಳ್ತಾ ಇದ್ರು ಮೊದಲು. ಎಲ್ಲಿ ಜಾಗನೇ ಇಲ್ಲ, ಆಪ್ಷನ್ಸೇ ಅವರು ಕೊಟ್ಟಿಲ್ಲ. ಈಗ ವೆನಿಷಿಯನ್ ಬ್ಲೈಂಡ್ಸು 5000 rupees ಆಗುತ್ತೆ, ಅದಕ್ಕೆ ಆಪ್ಷನ್ ಇದೆ. ಟಿವಿ ಫಿಕ್ಸ್ ಮಾಡೋಕ್ಕೆ ಎಕ್ಸಾಕ್ಟ್ಲಿ ಇಲ್ಲೇ ಹಾಗೆ ಬರಬೇಕು, ವಾರ್ಡ್ರೋಬ್ಗಳು ಹೀಗೆ ಬರಬೇಕು, ಈ ವಸ್ತುಗಳು ಹೀಗೆ ಬರಬೇಕು, ಸ್ಯಾಂಡಿ ಲೈಟ್ಸ್ ಎಲ್ಲ ಹೀಗೆ ಬರಬೇಕು ಅಂತ. ಸರಸ್ವತಿ ನಮ್ಮಲ್ಲಿ ಎಲ್ಲಿ ಬರಬೇಕು ಅಂತ ನಾವು ಪ್ಲಾನ್ ಮಾಡಿಲ್ಲ. ಅಂದ್ರೆ ನಮ್ಗೆ ಆ ಟ್ರೆಂಡೇ ಬೆಳೆದಿಲ್ಲ. ಅಂದ್ರೆ ನಮ್ಮ ಸಂಸ್ಕೃತಿಯನ್ನ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಳುವಂಥ ಟ್ರೆಂಡ್ ನಮ್ಮಲ್ಲಿ ಇಂಡಿಯಾದಲ್ಲಿ ಸ್ವತಂತ್ರ ಬಂದು 100 ವರ್ಷ ಆಗ್ತಾ ಬಂದ್ರು ನಮ್ಮಲ್ಲಿ ಬಂದಿಲ್ಲ. ಅಂದ್ರೆ ಬೆಳೆಸೋರು ಗೌರ್ಮೆಂಟ್ನವರು ಬೆಳೆಸ್ತಾ ಇಲ್ಲ. ಇದರ ಒಂದು ಸಂಸ್ಕೃತಿಯ ಪುನರುಜ್ಜೀವನ ಆಗಬೇಕು. ಪ್ರತಿಯೊಬ್ಬರ ಮನೆಯಲ್ಲೂ ಕಲ್ಚರಲ್ ಐಡೆಂಟಿಟಿ ಬೆಳೆಸಬೇಕು. ನೆಕ್ಸ್ಟ್ ಜನರೇಷನ್ಗೆ ಆ ಕಲಾ ಪ್ರಕಾರಗಳು ಉಳಿಬೇಕು ಅನ್ನೋ ದೃಷ್ಟಿಯಿಂದ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಮನೆಗಳಲ್ಲೂ ನಾನು ತಗೊಂಡೋಗಿ ಕೊಟ್ಟಿದ್ದೀನಿ. 25 ವರ್ಷದಲ್ಲಿ ನಾನೇ ತಗೊಂಡೋಗಿ ಕೊಟ್ಟಿದ್ದೀನಿ. ಒಂದು ಕಲಾಕೃತಿ ಕೊಟ್ಟ 1 ಗಂಟೆ ನಾನು ಅದ್ರ ಬಗ್ಗೆ ಅವೇರ್ನೆಸ್. ಆಮೇಲೆ ಆರ್ಟ್ ಹಿಸ್ಟ್ರಿ ಬಗ್ಗೆ ಜನಗಳಿಗೆ ಗೊತ್ತಿಲ್ಲ, ಇಂಡೋಲಜಿ ಬಗ್ಗೆ ಗೊತ್ತಿಲ್ಲ, ಮ್ಯಾನುಸ್ಕ್ರಿಪ್ಟಾಲಜಿ ಬಗ್ಗೆ ಗೊತ್ತಿಲ್ಲ. ಆಮೇಲೆ ಬೇರೆ ಬೇರೆ ಕಲಾ ಪ್ರಕಾರಗಳು, ಮೈಸೂರು ಸ್ಟೈಲು, ಸುರ್ಪುರ್ ಸ್ಟೈಲು, ತಾಂಜಾವೂರು ಸ್ಟೈಲು, ಕಿನ್ನಾಳ ಸ್ಟೈಲ್ ಆಫ್ ಆರ್ಟು, ಅದ್ಭುತ ಆಗಿರುವಂಥ ನಮ್ಮಲ್ಲಿ ಸಂಪತ್ತು ಇದೆ. ಇದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಇದುವರೆಗೆ ಒಂದು 5 ಲಕ್ಷ ಜನ ಮನೆಗೆ ನಾನು ಕಲಾಕೃತಿಗಳನ್ನು ತಲುಪಿಸಿದ್ದೀನಿ. ಇವಾಗಿನ ಜನ್ರೇಷನ್ನಲ್ಲಿ ತುಂಬ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇದೆ. ಅಬ್ರಾಡ್ ಎಲ್ಲ ಹೋಗೋರೆಲ್ಲ ಕೂಡ ನನಗೊಂದು ಒಳ್ಳೆ ಕಲಾಕೃತಿ ಕೊಡಿ, ರಾಮ್ ಪಟ್ಟಾಭಿಷೇಕ ಏನೋ ಒಂದನ್ನು ಕೊಡಿ ಅಂತ ಆ ಟೇಸ್ಟ್ ಒಂದು ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಮಾಡಿ ನನ್ನ ಪ್ರಕಾರ ಒಂದು 2,000 ಜನ ಯಂಗ್ಸ್ಟರ್ಸ್ ನನ್ನ ಜೊತೆಗೆ ಇದ್ದಾರೆ. ತುಂಬ ಪ್ರಮೋಟ್ ಮಾಡ್ತಾರೆ, ನಮ್ಮ ಇದನ್ನು ಪ್ರೋತ್ಸಾಹ ಕೊಡ್ತಾರೆ. ನನಗೆ ಇವತ್ತು ಅಬ್ರಾಡಲ್ಲೂ ಕೂಡ
ಟೆಕ್ಸಾಸು, ಡಲ್ಲಾಸು, ಫ್ಲೋರಿಡಾದಲ್ಲಿ, ಕೆಂಟಕ್ಕಿ, ಕ್ಯಾಲಿಫೋರ್ನಿಯಾ, ಹ್ಯೂಸ್ಟನ್ನು, ಮಿನಿಯಾಪೋಲಿಸ್ ಅಂತ ಇದರಲ್ಲಿ ಎಲ್ಲ ಕಡೆ ತುಂಬ ಯಂಗ್ಸ್ಟರ್ಸ್ ಅಲ್ಲಿ ಕಲಾಕೃತಿಗಳನ್ನ ತಗೊಂಡು ಹೋಗಿ ಸ್ಪ್ರೆಡ್ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಈಗ ಅಭಿಯಾನದಲ್ಲಿ ಒಂದು 25 ಇಯರ್ಸಿನ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ವಂಡರ್ಫುಲ್ ಸರ್, ನೀವು ಬೇಸಿಕಲಿ ವಿಜ್ಞಾನದ ಒಂದು ವಿದ್ಯಾರ್ಥಿಯಾಗಿ ಅದ್ರ ಜೊತೆಗೆ ಆರ್ಕಿಯಾಲಜಿಯಲ್ಲಿ ಮಾಸ್ಟರ್ ಡಿಗ್ರಿ ಮಾಡಿ ಅದ್ರ ಜೊತೆಗೆ ಇತಿಹಾಸದಲ್ಲಿ PhD ಮಾಡಿದ್ದೀರಾ. ಒಂದೊಂದರಲ್ಲೂ ಒಂದು ವಿಭಿನ್ನತೆ ಇದೆ. ಸೊ ಹೇಗೆ ಸರ್, ಹೇಗಿದು ಸಾಧ್ಯ? ವಿಭಿನ್ನತೆ ಬೇಕು ಅಂತ ಸಬ್ಜೆಕ್ಟ್ ಸೆಲೆಕ್ಟ್ ಮಾಡಿದ್ದಲ್ಲ. ಆ್ಯಕ್ಚುಲಿ ಒಂದು ಬೇಸಿಕ್ ಆಗಿ ಒಂದು ವಿಚಾರ ಹೇಳಬೇಕು ಅಂತಂದರೆ, 30 ಇಯರ್ಸ್ ಹಿಂದೆ ನಮ್ಮ ಕ್ಲಾಸಲ್ಲಿ ನೀವೇನಾಗ್ತೀರಾ ಅಂತಂದ್ರೆ ಕೆಲವರು ಡಾಕ್ಟರ್ ಆಗ್ತೀನಿ, ಇಂಜಿನಿಯರ್ ಆಗ್ತೀನಿ ಅಂತ ಹೇಳ್ತಾ 30 ಇಯರ್ಸ್ ನಂತರ ನಾವು ಡಿಗ್ರಿ ಮಾಡಿ 30 ಇಯರ್ಸ್ ಆದ್ರೂ ಇವಾಗಲೂ ಕೂಡ ನಾವು ಡಾಕ್ಟರ್ ಆಗ್ತೀವಿ, ಇಂಜಿನಿಯರ್ ಆಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಜನಗಳಲ್ಲಿ ಇಂಡಿಯಾದಲ್ಲಿ ಇನ್ನು ಮೈಂಡ್ ಸೆಟ್ಟೇ ಬದಲಾಗಿಲ್ಲ. ಅಂದರೆ ಎಷ್ಟೋ ಜನಗಳಿಗೆ ಏನು ಸಬ್ಜೆಕ್ಟ್ಗಳಿದೆ ಅಂತ ಗೊತ್ತಿಲ್ಲ. ಅಂದರೆ ಮುಖ್ಯವಾಗಿ ಒಂದು ಸಬ್ಜೆಕ್ಟ್ ನಾವು ಹೇಳ್ಬೇಕಂತಂದ್ರೆ, ಯಾವುದಾದ್ರೂ ಸಬ್ಜೆಕ್ಟ್ ಸೆಲೆಕ್ಟ್ ಮಾಡಿದರೆ ನಮ್ಗೆ ಯಾವ್ದು ಜಾಬ್ ಸಿಗುತ್ತೆ, ನಮ್ಮ ಲೈಫು ಸೆಟ್ಲ್ ಆಗ್ಬೇಕಾದ್ರೆ ಯಾವ್ದು ಒಳ್ಳೇದು, ತುಂಬಾ ಒಳ್ಳೆ ಸಬ್ಜೆಕ್ಟು ತಗೊಂಬಿಡಿ ಅಂತ ಹೇಳ್ತಾರಲ್ಲ, ಏನು ಅಂದ್ರೆ ಅರ್ಥ, ನಮ್ಗೆ ಜಾಸ್ತಿ ಯಾವುದು ಪ್ಲೇಸ್ಮೆಂಟ್ ಆಗುತ್ತೆ, ಯಾವುದು ಸಂಬಳ ಜಾಸ್ತಿ ಬರುತ್ತೆ. ಆದ್ರೆ ಒಳ್ಳೆ ಸಬ್ಜೆಕ್ಟ್ ಕೆಟ್ಟ ಸಬ್ಜೆಕ್ಟ್ ಅಂತ ಯಾವ್ದಾದ್ರು ಇದೆಯಾ? ಹಿಸ್ಟ್ರಿ ಕೆಟ್ಟ ಸಬ್ಜೆಕ್ಟ್ ಹೇಗಾಗುತ್ತೆ? ಸೈನ್ಸ್ ಮಾತ್ರ ಒಳ್ಳೆ ಸಬ್ಜೆಕ್ಟ್ ಹೇಗಾಗುತ್ತೆ? ಅಥವಾ ಸಾಫ್ಟ್ವೇರ್ ಮಾತ್ರ ಒಳ್ಳೇದು? ಈಗೆಲ್ಲ ಸಾಫ್ಟ್ವೇರೇ ಇದೆ, ಈಗ ಸಾಫ್ಟ್ವೇರೇ ಇಂಪಾರ್ಟೆಂಟು. ಎಲ್ಲರಿಗೇನು ಸಾಫ್ಟ್ವೇರ್ ಬೇಕಾಗಿಲ್ಲ. ಅದಕ್ಕಿಂತ ಮುಖ್ಯವಾದ ವಿಚಾರ, ನಾವು ತಗೊಳ್ಳುವಂಥ ಸಬ್ಜೆಕ್ಟು ನನಗೆ ಏನು ಹೆಲ್ಪ್ ಮಾಡುತ್ತೆ ಅಂತ ಒಂದು ಚಿಂತನೆ. ನನ್ನ ಲೈಫನ್ನು ಕಟ್ಕೊಳ್ಳಿಕ್ಕೆ ಏನು ಮಾಡುತ್ತೆ, ನನ್ನ ಜಾಬಿಗೆ ಏನು ಮಾಡುತ್ತೆ, ನನ್ನ ಲೈಫಿಗೆ ಏನು ಹೆಲ್ಪ್ ಮಾಡುತ್ತೆ, ನನಗೆ ಎಷ್ಟು ಎಕಾನಮಿ ಕೊಡುತ್ತೆ ಅನ್ನೋದು ಒಂದು ಚಿಂತನೆ. ನಾನು ತಗೊಳ್ಳುವಂಥ ಸಬ್ಜೆಕ್ಟು ನನ್ನ ಸೊಸೈಟಿಗೆ ಏನು ಹೆಲ್ಪ್ ಆಗುತ್ತೆ, ನಾನು ಮಾಡಿರುವಂಥ ಅಧ್ಯಯನ ನಮ್ಮ ಸಂಸ್ಕೃತಿಗೆ ಏನು ಕಾಂಟ್ರಿಬ್ಯೂಟ್ ಮಾಡುತ್ತೆ, ನನ್ನ ರಿಸರ್ಚು ಈ ದೇಶಕ್ಕೆ ಏನು ಕೊಡುಗೆ ಕೊಡುತ್ತೆ ಅನ್ನುವಂಥದ್ದು ತುಂಬಾ ದೊಡ್ಡ ಚಿಂತನೆ ಅಂತ ನನ್ನ ಪ್ರಕಾರ ಇದು. ಸೈನ್ಸು ಬೇಕು, ಹಿಸ್ಟ್ರಿ ಅಂಡ್ ಆರ್ಕಿಯಾಲಜಿನೂ ಇಂಪಾರ್ಟೆಂಟು. ಆಮೇಲೆ ಈ ರಿಸರ್ಚ್ ಕೂಡ ನನಗೆ ಪರ್ಸನಲಿ ಅದು ಜಾಬಿಗೆ, ಎಂಪ್ಲಾಯ್ಮೆಂಟಿಗೆ ಅಲ್ಲ. ಹಿಂದಿನವರೆಲ್ಲ ಆತ್ಮಜ್ಞಾನ, ಎಜುಕೇಶನ್ ಮಾಡುವಂತ ಮುಖ್ಯ ಉದ್ದೇಶನೇ ಆತ್ಮಜ್ಞಾನ ಸಂಪಾದನೆ ಮಾಡುವುದು. ಇದು ಭಾರತ ಅನ್ನುವಂಥದ್ದು ಒಂದು ಜ್ಞಾನ ಭೂಮಿ. ನಾವು ಇನ್ನರ್ ಒಂದು ಥಿಂಕಿಂಗು, ಇನ್ನೆರಡು ಒಂದು ಥಿಂಕಿಂಗ್ ಬಗ್ಗೆ ನಾವು ಯೋಚನೆ ಮಾಡ್ತೀವಿ. ಆಮೇಲೆ ಎನ್ಲೈಟನ್ಮೆಂಟ್ ಬಗ್ಗೆ ಯೋಚನೆ ಮಾಡ್ತೀವಿ. ಜ್ಞಾನಕ್ಕಾಗಿ ನಾವು ಚಿಂತನೆ ಮಾಡ್ತಾ ಇದ್ರು. ಆ ಎಜುಕೇಶನ್ ಅನ್ನ ಪರ್ಪಸ್ ಆಫ್ ಎಜುಕೇಶನ್ ಜ್ಞಾನ. ಆ ಜ್ಞಾನ ಏನಕ್ಕೆ? ಜೀವನೋಪಾಯಕ್ಕಲ್ಲ. ಆಹಾರ, ನಿದ್ರೆ, ಮನೆ ಕಟ್ಟುವಂಥದ್ದು, ಹಕ್ಕಿಗಳು ಗೂಡು ಕಟ್ಟುತ್ತೆ. ಇವು ಮೂರು ಪ್ರಾಣಿ ಪಕ್ಷಿಗಳು ಮಾಡುವಂಥ ಕೆಲಸ. ಮನುಷ್ಯ ಆಗಿರೋ ಏನು ಮಾಡಬೇಕು? ಹಿಂದೆ ಎಜುಕೇಶನ್, ಪರ್ಪಸ್ ಆಫ್ ಎಜುಕೇಶನ್ನು ನಮ್ಮ ಎಜುಕೇಶನ್ ಇಂದ 4 ಜನಕ್ಕೆ ಏನು ಉಪಯೋಗ ಆಗುತ್ತೆ ಅನ್ನುವಂತಹ ವಿಶಾಲವಾದ ಆದರ್ಶ ಹಿಂದಿನ ಪೂರ್ವಜರಲ್ಲಿ ಇತ್ತು ಒಂದು. ಇವಾಗ ಏನಾಗಿದೆ ಅಂತಂದ್ರೆ, ನನಗೆ ಯಾವುದು ಜಾಸ್ತಿ ಎಕಾನಮಿ ಕೊಡುತ್ತೆ, ನಾನೆಲ್ಲ ವಸ್ತುಗಳನ್ನು ತಗೊಳ್ಬೋದು, ಆ ಥರ ಸಬ್ಜೆಕ್ಟ್ ನಾವು ಸೆಲೆಕ್ಟ್ ಮಾಡ್ಕೊಳ್ತೀವಿ. ಇವತ್ತಿನವರೆಗೂ ಎಷ್ಟೋ ಜನಕ್ಕೆ ಆರ್ಕಿಯಾಲಜಿ ಒಂದು ಸಬ್ಜೆಕ್ಟ್ ಅಂತ ಗೊತ್ತಿಲ್ಲ, ಮ್ಯಾನುಸ್ಕ್ರಿಪ್ಟಾಲಜಿ ಒಂದು ಸಬ್ಜೆಕ್ಟ್ ಇದೆ ಅಂತ ಗೊತ್ತಿಲ್ಲ, ಆಮೇಲೆ ಪ್ಯಾಲಿಯೋಗ್ರಫಿ ಒಂದು ಸಬ್ಜೆಕ್ಟ್ ಇದೆ ಅಂತ ಗೊತ್ತಿಲ್ಲ, ಆಮೇಲೆ ಎಷ್ಟೋ ಎಥ್ನೋ ಮ್ಯೂಸಿಕಾಲಜಿ ಅಂತ ಸಬ್ಜೆಕ್ಟ್ ಇದೆ ಅಂತ ಗೊತ್ತಿಲ್ಲ, ಎಷ್ಟೋ ಆರ್ಕಿಯಾಲಜಿ, ಆಮೇಲೆ ಇಂಡೋಲಜಿ, ಎಷ್ಟೋ ಸಬ್ಜೆಕ್ಟ್ಗಳು, ನ್ಯೂಮಿಸ್ಮ್ಯಾಟಿಕ್ಸ್, ನಾಣ್ಯಶಾಸ್ತ್ರ, ಇದನ್ನೆಲ್ಲ ಓದೋದ್ರಿಂದ ಜಾಬ್ಗೆ ಕಷ್ಟ, ಒಳ್ಳೆ ಸಬ್ಜೆಕ್ಟ್ ಅಲ್ಲ ಅಂತ. ಒಳ್ಳೆ ಸಬ್ಜೆಕ್ಟ್ ಅಂದ್ರೆ ಇವ್ರಿಗೆ ಯಾವ್ದು ಇನ್ಕಮ್ ಕೊಡುತ್ತೋ ಅದು ಒಳ್ಳೆ ಸಬ್ಜೆಕ್ಟ್ ಅನ್ನೋ ಮೈಂಡ್ ಸೆಟ್ ಇವತ್ತು ಬದಲಾಗಬೇಕು. ಸ್ಕೂಲ್ಗಳಲ್ಲೂ ಅದೇ ಟಾಪ್ ಮೋಸ್ಟ್ 100 ಮಾರ್ಕ್ಸ್ ತೆಗೆದು ನೀವು 100 ಮಾರ್ಕ್ಸ್ ತೆಗೆದ್ರಿಂದ ಸಮಾಜಕ್ಕೆ ಏನು ಅನುಕೂಲ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಆಮೇಲೆ ಪೇರೆಂಟ್ಸ್ಗಳು ಕೂಡ ಅವ್ರು ಯಾವುದೋ ಸಕ್ಸಸ್ ಆಗಿದ್ದಾರೆ, US ಹೋಗಿ ಎಷ್ಟೋ ಡಾಲರ್ ಸಂಪಾದನೆ ಮಾಡ್ತಿದ್ರೆ ಆ ಸಬ್ಜೆಕ್ಟ್ ಬಗ್ಗೆ ಹೋಗ್ತಾ ಬಿಟ್ರೆ ನಮ್ಮ ಸಮಾಜಕ್ಕೆ ಇವನು ಓದಿದ್ರಿಂದ ಏನು ಪ್ರಯೋಜನ ಅನ್ನೋ ನಿಟ್ಟಿನಲ್ಲಿ ಯಾರು ಯೋಚನೆ ಮಾಡ್ತಾ ಇಲ್ಲ. ಹಾಗಾಗಿ ನಾನು ತಗೊಂಡಿರೋ ಸಬ್ಜೆಕ್ಟು ನನಗೆ ಯಾಕೆ ಅನುಕೂಲ ಆಗಬೇಕು? ನಾನು ತಗೊಂಡಿರೋ ಸಬ್ಜೆಕ್ಟ್ ನನಗೂ ಅನುಕೂಲ ಆಗುತ್ತೆ, ಸೊಸೈಟಿಗೂ ಅನುಕೂಲ ಆಗುತ್ತೆ, ನಮ್ಮ ಇಂಡಿಯಾಕ್ಕೂ ಒಂದು ಕಾಂಟ್ರಿಬ್ಯೂಟ್ ಮಾಡಿದಾಗ ಆ ಸಬ್ಜೆಕ್ಟ್ ನಾನು ತಗೊಂಡ್ರೆ ಎಲ್ಲದೂ ಆಗೋಯ್ತಲ್ಲ ಅಲ್ಲಿ. ನಾನು ನನ್ಗೇನು ಹೆಲ್ಪ್ ಆಗಬೇಕು ಅನ್ನೋದು ಲಾಸ್ಟ್ ಪಾಯಿಂಟ್ ಇಟ್ಕೊಂಡಿದ್ದೆ ನಾನು. ಹಾಗಾಗಿ ನಾನು ಈ ರಿಸರ್ಚು ಮಾಡಿದೆ. ನಾನು ಮಾಡಿರುವಂತಹ ರಿಸರ್ಚ್ 1200 ಇಯರ್ಸ್ ಹಿಸ್ಟ್ರಿ ಅದರಲ್ಲಿ ರೆಕಾರ್ಡ್ ಆಗಿದೆ. ತುಂಬಾ ಜನ ಸ್ಕಾಲರ್ಸ್ಗೆ ಹೆಲ್ಪ್ ಆಗುತ್ತೆ ರಿಸೋರ್ಸ್ ವರ್ಕು. ಆಮೇಲೆ ಕರ್ನಾಟಕದಲ್ಲಿ ಒಂದು ಕೆಲವು ಹಿಸ್ಟಾರಿಕಲ್ ಆಸ್ಪೆಕ್ಟ್ಸ್ ಯಾರು ರೆಕಾರ್ಡ್ ಮಾಡಿರಲಿಲ್ಲ, ಅದು ಒಂದೇ ಗ್ರಂಥದಲ್ಲಿ ಇರಲಿಲ್ಲ. ಬೇರೆ ಗ್ರಂಥಗಳಲ್ಲಿ PhD ಗ್ರಂಥಕ್ಕೆ ಅದರದೇ ಆದ ವೆಯ್ಟೇಜ್ ಇದೆ. ಮುಂದಿನ ಸ್ಕಾಲರ್ಸ್ಗೆ ರೆಫರೆನ್ಸಿಯಲ್ ವರ್ಕ್ ಆಗುತ್ತೆ, ರಿಸೋರ್ಸ್ ವರ್ಕ್ ಆಗುತ್ತೆ. ಆಮೇಲೆ ನಮ್ಮ ದೇಶದ ಸಂಸ್ಕೃತಿಯನ್ನ ನಾವು ಡಾಕ್ಯುಮೆಂಟ್ ಮಾಡೋದು, ಹಿಸ್ಟ್ರಿ ತುಂಬಾ ಇಂಪಾರ್ಟೆಂಟು. ಆ ದೃಷ್ಟಿಯಿಂದ
ಮುಂದಿನ ವಿದ್ವಾಂಸರುಗಳಿಗೆ ಹೆಲ್ಪ್ ಆಗಲಿ, ನಮ್ಮ ವಿದ್ಯೆಯಿಂದ 4 ಜನಕ್ಕೆ ಏನಾದರೂ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೋದಾ, ಅಥವಾ ನಮ್ಮ ಸಂಸ್ಕೃತಿಯನ್ನು ಬೇರೆ ದೇಶಗಳಲ್ಲಿ ಪ್ರಚಾರ ಮಾಡೋಕ್ಕೆ ನಮ್ಮ ವಿದ್ಯೆ ಏನಾದ್ರು ಹೆಲ್ಪ್ ಆಗುತ್ತಾ ಅನ್ನೋ ದೃಷ್ಟಿಕೋನದಲ್ಲಿ ಇದು ಒಂದು ಮಹತ್ವಪೂರ್ಣವಾದ ಚಿಂತನೆ ಅಂತ ನನಗೆ ಅನಿಸುತ್ತೆ. ಓಕೆ, ನೈಸ್ ಸರ್. ಈಗ ನಾನು ಇನ್ನೊಂದು ವಿಷಯ ಕೇಳಬೇಕಾದ, ಇದೆಲ್ಲ ಒಂದು ಆದರೆ ನೀವು ನಮ್ಮ ಸಂಸ್ಕೃತಿಯ ಒಂದು ಪ್ರಾಮುಖ್ಯತೆಯನ್ನು ಒಂದು ಕಡೆ ಬೆಳೆಸ್ತಾ ಇದ್ದೀರಾ, ಅದೆಲ್ಲ ಒಂದು ಕಡೆ ಆದರೆ ಅದು ಬಿಟ್ಟು ಅದರ ಜೊತೆಗೆ ನೀವು ಸುಮಾರು 20 ವರ್ಷಗಳಿಂದ ರಕ್ತದಾನವನ್ನು ಮಾಡ್ತಾ ಇದ್ದೀರಾ. ಹಲವಾರು ಜನರಿಗೆ ಏನದು ರೋಗಿಗಳಿಗೆ ಬಹಳಷ್ಟು ಸಹಾಯವನ್ನು ಮಾಡಿರುವಂಥ ಒಂದು ಅದ್ಭುತವಾದಂಥ ಅಮೃತ ಹಸ್ತನೇ ನಿಮ್ಮದು ಅಂತ ಹೇಳ್ಬೋದು. ಸೊ ಇದರಿಂದ ಇರೋವಂಥ ಇನ್ಸ್ಪಿರೇಷನ್ ಏನು? ನೋಡಿ, ಇದರಲ್ಲೂ ಒಂದು ಪ್ರಾಚೀನ ಕಾಲದ ಭಾರತೀಯ ಪೂರ್ವಿಜರ ಒಂದು ಚಿಂತನೆಗಳನ್ನು ತಗೊಳ್ಬೋದು. ನೋಡಿ, ಪರೋಪಕಾರಾಯ ಫಲಂತಿ ವೃಕ್ಷ ಅಂತೇಳಿ ಒಂದು ಸಿಂಪಲ್ ಒಂದು ಎಲ್ಲರಿಗೂ ಗೊತ್ತಿರುವಂಥದ್ದು. ಅಂದ್ರೆ ಒಂದು ಮಾವಿನ ಮರ ಅದೇ ಹಣ್ಣು ತಿನ್ನಲ್ಲ, ಅದು ಅದ್ರ ಉದ್ದೇಶನೇ ಪರೋಪಕಾರ ಮಾಡೋದು, ಇನ್ನೊಬ್ರಿಗೆ ಹಣ್ಣು ಕೊಡೋದು ಉದ್ದೇಶ ಆಗಿರುತ್ತೆ. ಒಂದು ಯಕಶ್ಚಿತ್ ಒಂದು ಮಾವಿನ ಮರ ಬೇರೆಯವರ ಉಪಯೋಗಕ್ಕಾಗಿಯೇ ತನ್ನ ಲೈಫನ್ನ ಡೆಡಿಕೇಟ್ ಮಾಡುತ್ತೆ ಒಂದು. ಆಮೇಲೆ ಇನ್ನೊಂದು ಶ್ಲೋಕದ ಕಂಟಿನ್ಯೂಷನ್, ಪರೋಪಕಾರಾರ್ಥಮಿದಂ ಶರೀರಂ, ಅಂದ್ರೆ ನಮ್ದು ದೇಹ ಇನ್ನೊಬ್ಬರ ಉಪಯೋಗಕ್ಕಾಗಿ ಇದೆ ಅಂತ ಪ್ರಾಚೀನದ ಋಷಿ ಮುನಿಗಳು ಹೇಳಿದ್ದಾರೆ. ಒಂದು, ದಿಸ್ ಬಾಡಿ ಇಸ್ ಮೇಡ್ ಫಾರ್ ದಿ ಬೆನಿಫಿಟ್ ಆಫ್ ಅದರ್ಸ್. ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ನಾವು ಚೆನ್ನಾಗಿರ್ಬೇಕು ಅಂತಲ್ಲ, ಸಮಾಜಕ್ಕೆ ಏನು ಅನುಕೂಲ ಅನ್ನೋದು ಮುಖ್ಯ. ಆಮೇಲೆ ಇನ್ನೊಂದು ಚಿಂತನೆಗಳನ್ನು ನಾವು ತಗೊಂಡ್ರೆ, ಇರುವೆಗಳನ್ನು ನಾನು ಸುಮ್ಮನೆ ನೋಡಿ, ಎಲ್ಲ ಸಾಲಾಗಿ ಒಟ್ಟಿಗೆ ಒಗ್ಗಟ್ಟಾಗಿ ಹೋಗ್ತಿರುತ್ತೆ, ತುಂಬಾ ಕಮ್ಯುನಿಕೇಟ್ ಮಾಡ್ಕೊಳ್ಳುತ್ತೆ. ಒಂದು ಯಕಶ್ಚಿತ್ ಅತ್ಯಂತ ಚಿಕ್ಕ ಪ್ರಾಣಿ ಇದ್ದಿದ್ರಲ್ಲಿ ಕಣ್ಣಿಗೆ ಕಾಣೋದು ಇರುವೆ ಒಂದು. ಎರಡನೇದಾಗಿ ಒಂದು ಕಾಗೆ, ಒಂದು ಸಾಧಾರಣ ಎಲ್ಲರೂ ಒಂದು ತಾತ್ಸಾರ ಮಾಡುವಂತ ಒಂದು ಕಾಗೆ, ಒಂದು ಏನಾದ್ರೂ ಒಂದು ಬ್ರೆಡ್ ಪೀಸ್ ಏನೋ ಫುಡ್ ಸಿಕ್ಕಿದ್ರೆ ಒಂದೇ ತಿನ್ಬೋದು, ಎಲ್ಲರನ್ನೂ ಕರೆಯುತ್ತೆ. ಅಂದ್ರೆ ಒಂದು ಸಾಲಿಡಾರಿಟಿ, ಒಂದು ಒಗ್ಗಟ್ಟು, ಏನೋ ಒಂದು ಎಷ್ಟು ಪ್ರೋ ಸೋಷಿಯಲ್ ಆಗಿದೆ. ಹಾಗಾಗಿ ನಾವು ಒಂದು ಇರುವೆಯಿಂದ, ಒಂದು ಕಾಗೆಯಿಂದ ನಾವು ಎಷ್ಟೋ ವ್ಯಾಲ್ಯೂಸ್ ಅಂದ್ರೆ ಪ್ರಾಚೀನದ ಪೂರ್ವಜರು ಸಮಾಜಕ್ಕೋಸ್ಕರನೇ ಬದುಕಿದ್ದಾರೆ. ನಮಗೆ ಏನು ನಮ್ಮಿಂದ ಏನು ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ. ಅಂದ್ರೆ ಯಕಶ್ಚಿತ್ ಪ್ರಾಣಿ ಪಕ್ಷಿಗಳು ಇದನ್ನು ಮಾಡಿ ತೋರಿಸಿದೆ. ಆಗ ಮನುಷ್ಯ ಆಗಿರೋರು ಇನ್ನೊಬ್ರಿಗೆ ಒಂದು ಬಿದ್ರೆ ಎತ್ತುವಂತ ಕೆಲಸಗಳನ್ನ ಮನುಷ್ಯರಿಗೆ ಸ್ಪಂದಿಸುವಂತಹ ಒಂದು ವಾತಾವರಣ ನಿರ್ಮಾಣ ಆಗಬೇಕು ಅನ್ನೋದು ನಮ್ಮ ಒಂದು ಆಬ್ಜೆಕ್ಟಿವ್ಸ್ ಅಲ್ಲಿ ಅದು ಒಂದು. ಈ ಬ್ಲಡ್ ಡೊನೇಷನ್ ಅಂತ ಹೇಳಿದ್ರಿ, ನಮಗೆ JCBM ಕಾಲೇಜಿಂದ ಡಿಗ್ರಿ ಮಾಡುವಾಗ ಡಾಕ್ಟರ್ JK ಭಟ್ ಅಂತ ಇದ್ರು, ಅವರು ಬ್ಲಡ್ ಡೊನೇಷನ್ ಮಾಡಬೇಕು, ತುಂಬಾ ಒಳ್ಳೇದದು ನಿಮಗೆ ಬ್ಲಡ್ ಪ್ಯೂರಿಫಿಕೇಶನ್ಗೆ. ನಾವು ಮಾಡುವಂತ ಒಂದು ದಾನ ಅಂದ್ರೆ ಅಟ್ಲೀಸ್ಟ್ ಬ್ಲಡ್ ಡೊನೇಷನ್, ಇನ್ನೇನು ಮಾಡಕ್ ಸಾಧ್ಯ ಇಲ್ಲ ಅಂತ ನಮ್ಗೆ ಅವರು ಪ್ರಮೋಟ್ ಮಾಡಿದ್ರು. ನಾವು ಅವ್ರ ಸಬ್ಜೆಕ್ಟ್ ಅಲ್ಲಿ ತುಂಬಾ ಕಡಿಮೆ ಮಾರ್ಕ್ಸ್, ಅದ್ರ ಬಗ್ಗೆ ಅವ್ರಿಗೆ ಬೇಜಾರಿತ್ತು. ಬಟ್ ಆದ್ರೆ 100ಕ್ಕೆ 100 ಮಾರ್ಕ್ಸ್ ತೆಗಿರುವಂತ ಎಲ್ಲಾ ಸ್ಟೂಡೆಂಟ್ಸ್ಗಳು ಇವ್ರು ಬ್ಲಡ್ ಡೊನೇಟ್ ಮಾಡ್ತಾ ಇಲ್ಲ. ಬಟ್ ಅದರಲ್ಲಿ ಕೆಲವರು ಮಾಡ್ತಾ ಇರ್ಬೋದು. ಬಟ್ ಅವ್ರು ಹೇಳಿದ್ರಲ್ಲ 35 ವರ್ಷಗಳಾಯ್ತು, 35 ಇಯರ್ಸ್ ಇಂದ ನಾನು ಬ್ಲಡ್ ಡೊನೇಷನ್ ಮಾಡ್ತಾ ಇದ್ದೀನಿ. 35 ಇಯರ್ಸ್ ಇಂದ ಅದು ನಾನು ಮಾರ್ಕ್ಸ್ ತೆಗೆದು ಕಡಿಮೆ ಇದ್ರು ಕೂಡ ಅವ್ರು ಹೇಳಿದ್ದು ನಾನು ಇವತ್ತು ಕೂಡ ನಾನು ಎಷ್ಟೋ ಜನ ಪೇಷಂಟ್ಗಳಿಗೆ ಹೆಲ್ಪ್ ಆಗಿದೆ. ಆಮೇಲೆ ಎಷ್ಟೋ ಹಾಸ್ಪಿಟಲ್ಗಳಲ್ಲಿ ಈ ಶುಶ್ರೂಷೆ ನರ್ಸಿಂಗ್ ತುಂಬಾ ಇಂಪಾರ್ಟೆಂಟ್. ಅದು ಒಂದು ಹ್ಯೂಮನ್ ಸರ್ವಿಸ್. ನಮಗೆ ಗ್ರೇಟೆಸ್ಟ್ ಹ್ಯುಮ್ಯಾನಿಟಿ ಆನ್ ದಿ ಅರ್ತ್ ಅಂದ್ರೆ ಒಂದು ಗ್ರೇಟೆಸ್ಟ್ ರಿಲಿಜನ್ ಆನ್ ದಿ ಅರ್ತ್, ಗ್ರೇಟೆಸ್ಟ್ ವ್ಯಾಲ್ಯೂ ಆನ್ ದಿ ಅರ್ತ್ ಅಂತಂದ್ರೆ ಹ್ಯುಮ್ಯಾನಿಟಿ. ಅದಕ್ಕಿಂತ ದೊಡ್ಡ ಮೌಲ್ಯ ಇಡೀ ಜಗತ್ತಲ್ಲಿಲ್ಲ ಅಂತ ನಮ್ಮ ಒಂದು ಭಾರತೀಯ ಮೌಲ್ಯಗಳೇ ಹೇಳುತ್ತೆ. ಹಾಗೆ ನಮ್ಗೆ ಒಂದು ಆತ್ಮತೃಪ್ತಿ. ಆಮೇಲೆ ನಾವು ಇನ್ನೊಬ್ರು ಮನುಷ್ಯರಿಗೆ ಸ್ಪಂದಿಸುವಂತಹ ನಾವು ಮೈಂಡ್ ಸೆಟ್ಗಳನ್ನ ಬೆಳೆಸ್ಕೊಳ್ಳಿಲ್ಲ ಅಂದ್ರೆ, ಪ್ರಾಣಿ ಪಕ್ಷಿಗಳು ನಾವು ಅದನ್ನ ಮಾಡೋದನ್ನ ನೋಡಿ ನಾವು ಮಾಡ್ಲಿಲ್ಲ ಅಂದ್ರೆ ನಮ್ಮ ಮನುಷ್ಯನ ಜೀವನಕ್ಕೆ ಏನು ಸಾರ್ಥಕತೆ ಇರೋದಿಲ್ಲ ಅನ್ನೋದು ಒಂದು ಆಬ್ಜೆಕ್ಟಿವ್. ಹಾಗೆ ಆ ದೃಷ್ಟಿನಲ್ಲಿ ಒಂದು 35 ಇಯರ್ಸ್ ಇಂದ ನಾನು ಡೊನೇಷನ್ ಇರ್ಬೋದು, ಡೊನೇಷನ್ ಬೇರೆ ಕಡೆಯಿಂದ ಕೊಡ್ಸೋದಿರ್ಬೋದು, ಆ ಥರ ಇರ್ಬೋದು. ಅವರಿಗೆ ಕಷ್ಟದಲ್ಲಿ ಇರೋರಿಗೆ ಎಲ್ಲ ದುಡ್ಡಲ್ಲೇ ಹೆಲ್ಪ್ ಮಾಡ್ಬೇಕಂತಿಲ್ಲ, ನರ್ಸಿಂಗು ಮ್ಯಾಕ್ಸಿಮಮ್ ಮಾಡಿದ್ದೀನಿ, ಅದನ್ನೇ ಮಾಡ್ಬೇಕಂತೇನಿಲ್ಲ. ಬಟ್ ಅಟ್ಲೀಸ್ಟ್ ನಮ್ಮ ಜೊತೆಗೆ ಇದೀವಿ ಅನ್ನೋಂಥ ಒಂದು ಸಾಲಿಡಾರಿಟಿ ತುಂಬಾ ಇಂಪಾರ್ಟೆಂಟ್. ಅದು ಎಕ್ಸ್ಪ್ರೆಸ್ ಮಾಡಿದ್ರು ಕೂಡ ಅವ್ರಿಗೆ ಒಂದು ಇನ್ಸ್ಪಿರೇಷನ್ ಬರ್ಬೋದು, ನೆಕ್ಸ್ಟ್ ದಿನ ಒಂದು ಬದುಕಲ್ಲಿ ಭರವಸೆಗಳನ್ನ ಕ್ರಿಯೇಟ್ ಮಾಡೋದು ಅದನ್ನು ಬರ್ಬೋದು. ಆ ದೃಷ್ಟಿನಲ್ಲಿ ನಾನು ಸಾಧಾರಣ ಒಂದು 35 ವರ್ಷದಿಂದ ನಾನು ಅದನ್ನ ಮಾಡ್ತಾ ಬಂದಿದ್ದೀನಿ. ಅದೇನೋ ಒಂದು ಆತ್ಮತೃಪ್ತಿಗೋಸ್ಕರ ಮಾಡಿರುವಂತ ಕೆಲಸ. ವಂಡರ್ಫುಲ್ ಸರ್, ಹ್ಯಾಟ್ಸ್ ಆಫ್ ನಿಮಗೆ ಫಾರ್ ದಿಸ್. ಥ್ಯಾಂಕ್ ಯು. ಸೊ ಮುಂದೆ ಸರ್, ನಿಮ್ಮ ಮನೆಯ ಒಳಾಂಗಣದ ವಿನ್ಯಾಸ ಇಷ್ಟು ಅದ್ಭುತವಾಗಿದೆ, ಇಷ್ಟೆಲ್ಲ ಕಲಾಕೃತಿಗಳನ್ನು ಇಟ್ಕೊಂಡಿದ್ದೀರಿ. ಸೊ ಮತ್ತು ನಮ್ಗೆ ಇದರ ಎಲ್ಲ ಕಲಾಕೃತಿಗಳ ಬಗ್ಗೆ ವಿವರವಾದ ಮಾಹಿತಿಯನ್ನು ನೀವು ತಿಳಿಸ್ಕೊಡ್ಬೋದಾ? ಅಟ್ಲೀಸ್ಟ್ ಒಂದು ಸ್ವಲ್ಪ ಮಾಹಿತಿಯನ್ನು ತಿಳಿಸ್ಕೊಡ್ಬೋದಾ? ಆ್ಯಕ್ಚುಲಿ ನಿಮ್ಗಿರುವಂಥ ಕಲಾಕೃತಿಗಳು ಭಾಳ ಇದೆ. ಮೋಸ್ಟ್ಲಿ ಈ ಒಂದು ಇಂಟರ್ವ್ಯೂ ಸಾಲಲ್ಲ ಅನಿಸುತ್ತೆ ಎಲ್ಲದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಕ್ಕೆ. ಒಂದು ಸಂಕ್ಷಿಪ್ತವಾಗಿ ಒಂದಷ್ಟು ಮಾಹಿತಿ ಅದರ ಬಗ್ಗೆ.
ಇದರಲ್ಲೂ ಒಂದು ಭಾರತೀಯ ಚಿಂತನೆಗಳನ್ನೇ ನಾವು ಫಾಲೋ ಅಪ್ ಮಾಡಿದ್ರೆ ಮನುಷ್ಯನ ಗ್ರೇಟ್ನೆಸ್ ಏನು. ಈಗ ನಾವು ದೊಡ್ಡದೊಂದು ಮನೆ ಕಟ್ಟಿದ್ವಿ, ಇಷ್ಟು ಕ್ರೋಸ್ ಟುಗೆದರ್ ಹಾಕಿ ಇಂಟೀರಿಯರ್ ಡಿಸೈನ್ಸ್ ಎಲ್ಲ ಮಾಡಿದ್ವಿ. ಇದ್ರಲ್ಲಿ ಮನುಷ್ಯನ ಶ್ರೇಷ್ಠತೆ ಏನು? ಆಕ್ಚುಲಿ ಒಂದು ಹಕ್ಕಿಗಳು ಅದ್ಭುತವಾಗಿ ಗೂಡು ಕಟ್ಟುತ್ತೆ. ಅದಕ್ಕೆ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್ ಆಗಿಲ್ಲ, ಯಾವುದೇ ಟೆಕ್ನಾಲಜಿ ಗೊತ್ತಿಲ್ಲ, ಮಾತಾಡೋಕ್ಕೂ ಕಮ್ಯುನಿಕೇಶನ್ ಗೊತ್ತಿಲ್ಲ. ಕೊಕ್ಕಲ್ಲೇ ಮನುಷ್ಯನಿಗೆ ಮೀರಿರುವಂತಹ ಟೆಕ್ನಾಲಜಿ ಅದು ಮಾಡುತ್ತೆ. ಅದಕ್ಕೆ ಏನ್ ಉದ್ದೇಶ ಅಂತಂದ್ರೆ ಅದಕ್ಕೆ ಆಶ್ರಯ, ಅದಕ್ಕೆ ಒಂದು ಶೆಲ್ಟರ್ ಬೇಕು. ಸರಿ, ನಾವು ಒಂದು ಶೆಲ್ಟರ್ ಕಟ್ಕೊಂಡಿದೀವಿ, ಎಲ್ಲ ಫೆಸಿಲಿಟೀಸ್ ಮಾಡ್ಕೊಂಡಿದೀವಿ ಅಂದ್ರೆ ಮನುಷ್ಯನಿಗೂ ಪಕ್ಷಿಗಳಿಗೂ ಪ್ರಾಣಿಗಳಿಗೂ ವ್ಯತ್ಯಾಸ ಇಲ್ಲ. ಅಂದ್ರೆ ಮನುಷ್ಯನು ಕಟ್ಟುವಂತಹ ಒಂದು ಶೆಲ್ಟರ್ ಬರೀ ಶೆಲ್ಟರ್ ಅಲ್ಲ, ಒಂದು ಪರ್ಪಸ್ ಆಫ್ ಒಂದು ಮನೆ ಬರೀ ಒಂದು ಶೆಲ್ಟರ್ ಅಲ್ಲ. ಅದಲ್ಲದೆ ಇನ್ನೇನಾಗಿರ್ಬೋದು, ನಮ್ಮ ಸಂಸ್ಕೃತಿಯನ್ನು ಪ್ರತಿಬಿಂಬಿಸೋಕೆ ಯಾಕೆ ಒಂದು ವೇದಿಕೆ ಆಗಿರಬಾರ್ದು ಮನೆ. ಎರಡನೇದಾಗಿ ನಮ್ಮ ಸಂಸ್ಕೃತಿಯ ಮೌಲ್ಯಗಳನ್ನ ಸ್ಪ್ರೆಡ್ ಮಾಡಕ್ಕೋಸ್ಕರ ಯಾಕೆ ಡೆಡಿಕೇಟ್ ಮಾಡ್ಬೋದು. ಗೋಡೆಗಳೆಲ್ಲ ಖಾಲಿ ಇದೆ, ಯಾಕೆ ಕಲಾಕೃತಿಗಳನ್ನ ಹಾಕಬಾರದು. ಆಮೇಲೆ ಇಡೀ ಇವತ್ತು ವಿಶ್ವ ಚಿಂತನೆ, ನಾವು ಬರೀ ಲೋಕಲ್ ಆಗಿ ಚಿಂತನೆ ಮಾಡುವಂಥದ್ದು ನಮ್ಮ ಜನಗಳೆಲ್ಲ, ಇಂಡಿಯಾದವರೆಲ್ಲ ನಮ್ಮ ಪೂರ್ವಜರೆಲ್ಲ ವಿಶ್ವ ಚಿಂತನೆ ಮಾಡಿದವರು. ಹಾಗೆ ನಮ್ಮನೆಯಲ್ಲಿ ನಾನು ಇಂಡೋನೇಷ್ಯಾದಿಂದ ಬಾಲಿ ಐಲ್ಯಾಂಡ್ ಇಂದ ಒಂದು ಬೊರಾಂಗ್ ಅಂತ ತಂದು ಇಟ್ಕೊಂಡಿದ್ದೆ. ಅಂದ್ರೆ ಅಲ್ಲಿ ಜಗತ್ತಿನ ಸಂಸ್ಕೃತಿ ಏನು ಅಂತ ನಾವು ಅಧ್ಯಯನ ಮಾಡೋದು ತುಂಬಾ ಇಂಪಾರ್ಟೆಂಟ್, ಆ ಚಿಂತನೆಗಳನ್ನು ಬೆಳೆಸ್ಕೊಳ್ಳೋದು. ಆಮೇಲೆ ಶ್ರೀಲಂಕಾದಿಂದ ಒಂದು ಮಾಸ್ಕ್ ತಂದಿದ್ದೀನಿ. ಆಮೇಲೆ ಥೈಲ್ಯಾಂಡ್ಗೆ ಹೋದಾಗ ಅಲ್ಲೊಂದು ಬುದ್ಧ ಪೇಂಟಿಂಗ್ ನಾನು ತಗೊಂಡಿದ್ದೀನಿ. ಆಮೇಲೆ ಶ್ರೀಲಂಕಾಕ್ಕೆ ಹೋದಾಗ ಅಲ್ಲಿ ಒಂದು ಬಟ್ಟೆ, ಅದು ಬೇರೆ ಬೇರೆ ಕಾಸ್ಟ್ಯೂಮ್ಸ್ ನಾನು ಕಲೆಕ್ಟ್ ಮಾಡ್ತೀನಿ. ಆಮೇಲೆ ಜಪಾನ್ ಅಲ್ಲಿ ಕಿಮೋನೋ ಡ್ರೆಸ್ ಅಂತಾರೆ, ಅದು ನನ್ನ ಕಾಸ್ಟ್ಯೂಮ್ಸ್ ಬಗ್ಗೆ ತುಂಬಾ ಇಂಟ್ರೆಸ್ಟಿಂಗ್ ಇದು. ನಾನು ಕೆಲವು ಕಾಸ್ಟ್ಯೂಮ್ಸ್ ನಾನೇ ಡಿಸೈನ್ ಮಾಡಿದ್ದೀನಿ. ಹಾಗಾಗಿ ಬೇರೆ ಬೇರೆ ಜಗತ್ತಿನ ಒಂದು ವಿಸಿಟ್ ನಾವು ಟೂರ್ ಹೋದಾಗ ಅದನ್ನು ಕಲೆಕ್ಟ್ ಮಾಡ್ತೀನಿ. ಅದಲ್ಲದೆ ನಮಗೆ ಸಾಧ್ಯವಾದಷ್ಟು ನಮ್ಮ ಮನೆಯ ಗೋಡೆಗಳಲ್ಲಿ ನಮ್ಮ ಸಂಸ್ಕೃತಿಯನ್ನ ಬಿಂಬಿಸಕ್ಕೆ ಗೋಡೆಗಳನ್ನು ನಾವು ಡೆಡಿಕೇಟ್ ಮಾಡಿದ್ದೀವಿ. ಮನೆ ಕನ್ಸ್ಟ್ರಕ್ಷನ್ ಮಾಡುವಾಗಲೇ ಎಲ್ಲಿ ಸರಸ್ವತಿ ಬರಬೇಕು, ಎಲ್ಲಿ ರಾಮ್ ಪಟ್ಟಾಭಿಷೇಕ ಬರಬೇಕು, ಎಲ್ಲೆಲ್ಲಿ ಯಾವ ಕಲಾಕೃತಿಗಳು ಬರಬೇಕು ಅಂತ ನಾನು ಮಾಡಿದ್ದೀನಿ. ಆಮೇಲೆ ಕೆಲವು ಆರ್ಟಿಸ್ಟ್ಗಳಿಗೆ ನಾವು ಪ್ರಮೋಟ್ ಮಾಡೋಕ್ಕೂ ಕಲಾ ಪ್ರಕಾರಗಳಿಗೆ ಕೆಲವರಿಗೆ ಪ್ರಮೋಷನ್ನೇ ಇರೋದಿಲ್ಲ. ಈ ಮೈಸೂರು ಸ್ಟೈಲ್ ಆರ್ಟ್ ಇದೆಯಲ್ಲ, ಹೆಚ್ಚು ಜನರಿಗೆ ಅದು ಗೊತ್ತೇ ಇಲ್ಲ. ಹಾಗಾಗಿ ಅದನ್ನ ನಮ್ಮ ಸಂಸ್ಕೃತಿಯನ್ನ ಬಿಂಬಿಸಕ್ಕೆ ಯಾಕೆ ನಾವು ಮನೆಯನ್ನ ಡೆಡಿಕೇಟ್ ಮಾಡಬಾರ್ದು ಅಂತ ಆ ಒಂದು ದೃಷ್ಟಿಕೋನದಲ್ಲಿ ಯೋಚನೆ ಮಾಡಿದಾಗ ಈ ಒಂದು ಐಡಿಯಾಕ್ಕೆ ನಾನು ಕೆಲವು ಇಂಟೀರಿಯರ್ ಡಿಸೈನ್ಸ್ ನಾನು ಮಾಡಿ. ವಂಡರ್ಫುಲ್ ಸರ್. ಈಗ ಒಂದು ಒಳ್ಳೆ ಕೆಲಸಗಳನ್ನ ಯಾರು ಮಾಡ್ತಾ ಇದ್ದಾರೆ ಅಂದ್ರೆ ಅದನ್ನ ಪ್ರೋತ್ಸಾಹಿಸುವಂತ ಚಟುವಟಿಕೆಗಳು ನೀವು ಏನೇನು ಮಾಡ್ತೀರಾ? ಇದಕ್ಕೂ ಒಂದು ಫೌಂಡೇಶನ್ ನಾನು ಒಂದು ಸ್ಟೇಟ್ಮೆಂಟ್ ಕೊಡ್ತೀನಿ. ನಮ್ಗೆ ನಮ್ಮ ಕಾಲದಲ್ಲಿ ಒಂದು ಪ್ರೋತ್ಸಾಹ ಅಂದ್ರೆ ನಾವು ತಗೊಂಡಿರೋ ಫೀಲ್ಡ್ ಬೇರೆ. ಎಲ್ಲರೂ ಹೋದ ದಾರಿಯಲ್ಲಿ ನಾವು ಹೋಗ್ಲಿಲ್ಲ. ಬಟ್ ಎಲ್ಲರೂ ಹೋದ ದಾರಿಯಲ್ಲಿ ಹೋದ್ರೆ ಅದಕ್ಕೇನು ಬೆಲೆ ಇಲ್ಲ. ಅಂದ್ರೆ ಅವ್ರೇನೋ ಮಾಡ್ತಾ ಇದ್ರೆ ಅದನ್ನ ನಾವೇ ಮಾಡಿದ್ರೆ ನಾವು ನಮ್ಗೆ ಬೇಕಾದಷ್ಟು ಬೇರೆ ಕೆಲಸಗಳು ನಮಗಿದೆ. ಹಾಗಾಗಿ ಬೇರೆ ದಾರಿನ ನಾವು ಹುಡ್ಕೊಂಡಾಗ ತುಂಬಾ ಜನ ಅದಕ್ಕೆ ಅದ್ರ ಬಗ್ಗೆ ಅವೇರ್ನೆಸ್ ಇರಲಿಲ್ಲ, ಗೊತ್ತೂ ಇರಲಿಲ್ಲ, ಸಪೋರ್ಟ್ ಮಾಡ್ತಾ ಇರ್ಲಿಲ್ಲ. ನಮ್ಗೆ ಬೇಕಾಗಿರುವಂತಹ ಏಜ್ ಅಲ್ಲಿ ನಮ್ಗೆ ಪ್ರೋತ್ಸಾಹ ಸಿಗ್ಲಿಲ್ಲ. ನಾವು ಹೆಚ್ಚು ಅಂದ್ರೆ ಡಿಸ್ಕರೇಜ್ಮೆಂಟ್ ಇಂದ ನಾವು ಬೆಳೆದವರು. ಈಗ ನಾವು ಒಂದ್ ಸ್ವಲ್ಪ ಮಟ್ಟಿಗೆ ಬೆಳೆದೇ ಇರೋದ್ರಿಂದ ನಾವ್ಯಾಕೆ ಇನ್ನೊಬ್ರಿಗೆ ಪ್ರೋತ್ಸಾಹ ಕೊಡೋದ್ರಲ್ಲಿ ಮಾದರಿ ಆಗಿರಬಾರ್ದು. ನಮಗ್ ಸಿಗದೇ ಇರೋ ಪ್ರೋತ್ಸಾಹ ನಾವ್ಯಾಕೆ ಇನ್ನೊಬ್ರಿಗೆ ಕೊಡಬಾರ್ದು. ಹಾಗಾಗಿ ನಾವು ವರ್ಷಕ್ಕೊಂದ್ಸರಿ ಸಂಗೀತ ಉತ್ಸವ ಮಾಡ್ತೀವಿ. ಯಂಗ್ಸ್ಟರ್ಸ್ ನ ಹಾನರ್ ಮಾಡಿ ಅವ್ರಿಗೆ ಪ್ರೋತ್ಸಾಹ ಕೊಡ್ತೀವಿ. ಇತ್ತೀಚೆಗೆ ಒಂದು ಕಲಾಕೃತಿಗಳನ್ನ ಕಲ್ತವರಿಗೆ ಅವ್ರನ್ನ ಒಳ್ಳೊಳ್ಳೆ ಆರ್ಡರ್ಸ್ ಅನ್ನ ಅವ್ರಿಗೆ ಕೊಟ್ಬಿಟ್ಟು ಬೇರೆ ಬೇರೆ ದೇಶಗಳಿಗೆ ಕೊಟ್ರೆ ನಾವು ಅವ್ರನ್ನ ಫ್ರೇಮ್ ಮಾಡಿ ಅದನ್ನ ಕಳಿಸ್ಕೊಡ್ತೀವಿ. ಹಾಗೆ ತುಂಬಾ ಎಷ್ಟು ಸಾಧ್ಯನೋ ಅಷ್ಟು ಎನ್ಕರೇಜ್ಮೆಂಟ್. ನಮಗ್ ಸಿಗದೇ ಇರೋ ಪ್ರೋತ್ಸಾಹ ನಾವು ಬೇರೆಯವ್ರಿಗೆ ಕೊಡೋದ್ರಲ್ಲಿ ಮಾದರಿ ಆಗಿರ್ಬೇಕು ಅನ್ನೋ ಒಂದು ಆದರ್ಶ ಸಿದ್ಧಾಂತದ ಒಂದು ಅಂಡರ್ ನಾವು ಇದನ್ನು ಕೆಲಸ ಮಾಡ್ತಾ ಇದ್ದೀವಿ. ವಂಡರ್ಫುಲ್ ಸರ್. ಒಂದು ಕೊನೆಯ ಲಾಸ್ಟ್ ಕ್ವಶನ್ ಅಂದರೆ, ನೀವು ಹಲವಾರು ರಾಷ್ಟ್ರಗಳಲ್ಲಿ ನಡೆಸಿರುವಂಥ ವಿಶ್ವಶಾಂತಿ ಸಂದೇಶದ ಒಂದು ಅಭಿಯಾನದ ಬಗ್ಗೆ ನಮಗೆ ತಿಳಿಸ್ಕೊಡಿ. ಸೊ ನೀವು ಹೇಳಿದ್ರಿ ಲಾಸ್ಟ್ ಟೈಮು ವಿಶ್ವಶಾಂತಿಯ ಬಗ್ಗೆ ನೀವು ಒಂದು ಸ್ಪೀಚ್ ಕೊಟ್ರಿ ಅಂತ. ಅದರ ಬಗ್ಗೆ, ಆ ಅಭಿಯಾನದ ಬಗ್ಗೆ ಒಂದು ಸಣ್ಣ ಮಾಹಿತಿ ನಮಗೆ. ಅಂದರೆ 25 ವರ್ಷಗಳ ಹಿಂದೆ ನಾವು ಭಾರತೀಯ ತೀರ್ಥ ಕಲ್ಚರಲ್ ಅಕಾಡೆಮಿ ಮಾಡುವಾಗ 3 ಆಬ್ಜೆಕ್ಟಿವ್ಸ್ ಅನ್ನು ನಾನು ಇಟ್ಕೊಂಡೆ. ಒಂದು, ಪ್ರಿಸರ್ವ್ ಕಲ್ಚರಲ್ ಹೆರಿಟೇಜ್, ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವಂಥದ್ದು. ಎರಡನೇದಾಗಿ ಪ್ರಿಸರ್ವ್ ನೇಚರ್, ನಮ್ಮ ಇದನ್ನ ಪ್ರಕೃತಿಯನ್ನ ನಾವು ಸಂರಕ್ಷಣೆ ಮಾಡಬೇಕಾಗಿರುವಂಥದ್ದು ಕರ್ತವ್ಯ ಅನ್ನೋ ದೃಷ್ಟಿಯಿಂದ ನಾವು ಎಷ್ಟೋ ಗಿಡಗಳನ್ನು ನೆಡುವಂಥದ್ದು. ಕೋಟಿ ವೃಕ್ಷ ಪ್ರತಿಷ್ಠಾನ ಅಂತ ನಮ್ಮ ಇದೆ. ಕೆರೆಗಳಲ್ಲಿ ಹೂಳು ಎತ್ತುವಂತಹ ಕೆಲಸ. ಎಷ್ಟೋ ಜನ ಎಜುಕೇಟ್ ಆಗಿರೋರು ಪ್ಲಾಸ್ಟಿಕ್ ಕವರ್ಗಳನ್ನು ಉಪಯೋಗಿಸ್ತಾರೆ. ಆ ಪ್ಲಾಸ್ಟಿಕ್ ಉಪಯೋಗಿಸ್ಬೇಡಿ, ಬಟ್ಟೆ ಬ್ಯಾಗ್ಗಳನ್ನು ಉಪಯೋಗಿಸುವಂತ ಅದರ ಅಭಿಯಾನಗಳನ್ನು ನಾವು ಮಾಡಿದ್ವಿ. ಆಮೇಲೆ ಈಗ ಗಿಡ ನೆಡುವಂತ ಕಾರ್ಯಕ್ರಮಗಳು ಒಂದು 500ರಿಂದ 1000 ಗಿಡಗಳನ್ನು ನಾನು ಇಟ್ಟಿರ್ಬೋದು. ಅಂದ್ರೆ ಎಲ್ಲ ಇವಾಗ ಏನ್ ಮಾಡ್ತಾರೆ ಅಂತಂದ್ರೆ ತುಂಬಾ ಎಜುಕೇಟೆಡ್ ಆಗಿದ್ದಾರೆ.
ಎನ್ವೈರ್ಮೆಂಟ್ ಬಗ್ಗೆ ಮಾತಾಡ್ತಾರೆ. ಆಮೇಲೆ ಪರಿಸರ ದಿನಾಚರಣೆ ಶುಭಾಶಯಗಳು ಅಂತ ಕಳಿಸ್ತಾರೆ. ಯಾರು ಗಿಡ ನೆಟ್ಟಿಲ್ಲ, ಯಾರು ಗಿಡ ನೆಟ್ಟಿಲ್ಲ, ಸುಮ್ಮನೆ ಶುಭಾಶಯಗಳನ್ನ ಕಳಿಸ್ತಾರೆ. ಗಿಡ ನೆಟ್ಟಿದ್ದೀರಾ ಅಂದ್ರೆ ಇಲ್ಲ. ಆಮೇಲೆ ಹುಟ್ಟಿದಬ್ಬಗಳನ್ನ ಆಚರಿಸುವಾಗ ಒಂದು ಗಿಡ ನೆಡುವಂತ ಕಾರ್ಯಕ್ರಮಗಳನ್ನು ನಾವು ಮಾಡೋದು. ಯಾರೋ ನೆಟ್ಟಿರೋ ಗಿಡಗಳ ಆಕ್ಸಿಜನ್ ಅನ್ನ ನಾವು ಇದು ಮಾಡ್ತಾ ಇದೀವಿ. ಆಮೇಲೆ ಎಫಾರೆಸ್ಟೇಷನ್, ಡಿಫಾರೆಸ್ಟೇಷನ್ ಎಲ್ಲ PhD ಮಾಡ್ತಾ ಇದೀವಿ. ಆಮೇಲೆ ದೊಡ್ಡ ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ಗಳು, ಮನೆ 2 ಕೋಟಿ 3 ಕೋಟಿ ಹಾಕಿ ಕಟ್ಬಿಟ್ಟು AC ಹಾಕ್ತಿವಿ, ಪಕ್ಕದಲ್ಲಿರೋ ಮರಗಳನ್ನು ಕಟ್ ಮಾಡ್ತೀವಿ. ಅದೇ ಗಿಡ ನೆಟ್ಟರೆ ACನೇ ಬೇಕಾಗಲ್ಲ, ಒಳ್ಳೆ ಆಕ್ಸಿಜನ್ ಸಿಗುತ್ತೆ. ಅದ್ರ ಬಗ್ಗೆ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಹಾಗಾಗಿ ಒಂದು ಈ ಪ್ರಿಸರ್ವ್ ಕಲ್ಚರ್ ಆಯ್ತು, ಪ್ರಿಸರ್ವ್ ನೇಚರ್ ಆಯ್ತು. ಮೂರನೇದಾಗಿ ನಾನು ಹೇಳಿದ ಹಾಗೆ ಗ್ರೇಟೆಸ್ಟ್ ವ್ಯಾಲ್ಯೂ ಆನ್ ದಿ ಅರ್ತ್, ನಮ್ಮ ಒಂದು ಜಗತ್ತಿನ ದೊಡ್ಡ ಮೌಲ್ಯ ಅಂದ್ರೆ ಮಾನವೀಯತೆ. ಈ ಮಾನವೀಯತೆಯ ಒಂದು ಮಾನವ ಧರ್ಮ, ಮಾನವೀಯತೆ ಸಿಕ್ಕಾಪಟ್ಟೆ ಎಲ್ಲ ಭಾಷಣಗಳನ್ನ ನಾವು ಮಾಡ್ತಾ ಇದ್ವಿ. ಆಮೇಲೆ ಯಾರು ಪ್ರಾಕ್ಟೀಸ್ ಮಾಡಕ್ಕೆ ಯಾರು ರೆಡಿ ಇಲ್ಲ. ಮಾನವೀಯತೆ ಪ್ರಾಕ್ಟೀಸ್ ಮಾಡಬೇಕು, ಸುಮ್ಮನೆ ಲೇಖನಗಳನ್ನ ಬರೆಯೋದು, ಆಮೇಲೆ ಭಾಷಣಗಳಿಂದ ನಮ್ಮ ಸಮಾಜದಲ್ಲಿ ಒಂದು ವಾತಾವರಣ, ಶ್ರೇಷ್ಠ ಸಮಾಜ ನಿರ್ಮಾಣ ಆಗ್ಬೇಕಾದ್ರೆ ಮನುಷ್ಯರಿಗೆ ಸ್ಪಂದಿಸುವಂತಹ ಒಂದು ವಾತಾವರಣ ನಿರ್ಮಾಣ ಆಗಬೇಕು. ಆಮೇಲೆ ಏನು ಕ್ವಶನ್ ಕೇಳಿದ್ರಿ ನೀವು? ಸರ್, ನಾನು ಕೇಳಿದ್ದು ನಿಮ್ಮ ಹಲವಾರು, ಇವಾಗ ನಾವು ವಿಶ್ವ ಶಾಂತಿ ಅಂತ ಬೇರೆ ರಾಷ್ಟ್ರದಲ್ಲಿ ಹೋಗಿ ನೀವೊಂದು ಭಾಷಣವನ್ನ ಮಾಡಿದ್ರಿ. ಹೌದು. ಅದ್ರ ಬಗ್ಗೆ, ವಿಶ್ವ ಶಾಂತಿಯ ಬಗ್ಗೆ ಒಂದೆರಡು ಲೈನ್ ನಮ್ಗೆ. ಅದೇ ಈಗ ಏನಂತಂದ್ರೆ, ಈಗ 3 ಆಬ್ಜೆಕ್ಟಿವ್ಸ್ ಇಟ್ಕೊಂಡು ನಾವು ಕೆಲಸ ಮಾಡಿದ್ವಿ. ಅದ್ರಲ್ಲಿ 3ನೇದಲ್ಲಿ ಹ್ಯುಮ್ಯಾನಿಟಿ. ಇವಾಗ ಎಲ್ಲ ಜಗತ್ತಿನ ಡೆವಲಪ್ಡ್ ಕಂಟ್ರೀಸ್ ಏನ್ ಮಾಡ್ತಾ ಇದೀವಿ ಅಂತಂದ್ರೆ, ಎಲ್ಲರೂ ಕೂಡ ಡಿಫೆನ್ಸ್ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಹೊಸ ಮಿಸೈಲ್ ಕಂಡುಹಿಡಿದ್ವಿ, ಮಿಸೈಲ್ ಟೆಸ್ಟ್ ಮಾಡ್ತಿದ್ದಾರೆ. ಆಮೇಲೆ ಪ್ರತಿಯೊಬ್ಬರು ದೇಶಗಳಲ್ಲೂ ಪೈಪೋಟಿ ಇದೆ. ಯಾವ್ದ್ರಲ್ಲಿ ಪೈಪೋಟಿ? ಯುದ್ಧದಲ್ಲಿ ಡಿಫೆನ್ಸ್ ಅಪ್ಡೇಟ್ ಮಾಡ್ಕೊಳ್ಳೋದು ಪೈಪೋಟಿ ಇದೆ. ಮಿಡ್ಲ್ ಈಸ್ಟ್ ಅಲ್ಲಿ ನೋಡಿರ್ಬೋದು, ಈ ಕಡೆ ರಷ್ಯನ್ ಮತ್ತೆ ಉಕ್ರೇನ್ ಅದೆಲ್ಲ ಆತರ ಇದೆ. ಅದಲ್ದೇನೆ ಮನುಷ್ಯರು ಎಲ್ಲ ಕಾಂಪಿಟೇಟಿವ್ ಆಗಿದ್ದಾರೆ. ಉದ್ಯೋಗ, ಎಜುಕೇಶನ್ ಬೇಕು. ಯಾಕೆ ಉದ್ಯೋಗ ಬೇಕು? ಉದ್ಯೋಗ ಆದ ತಕ್ಷಣ ನಮ್ಮ ವಸ್ತುಗಳನ್ನ ಜಾಸ್ತಿ ಮಾಡ್ಕೊಳ್ತಾ ಇದ್ವಿ. ನಮ್ಗೆ ಏನಾದ್ರು ಒಂದು 5 lakhs ಸಂಬಳ ಸಿಗುತ್ತಿದ್ರೆ ನಾವ್ ಯಾಕೆ ಸೊಸೈಟಿಗೆ ಅದನ್ನ ಕೊಡ್ತಾ ಇಲ್ಲ? ಕಲೆ ಸಂಸ್ಕೃತಿ ಪುನರುಜ್ಜೀವನಕ್ಕೆ ನಮ್ಮ ಜೀವನವನ್ನು ಯಾಕೆ ಡೆಡಿಕೇಟ್ ಮಾಡ್ತಾ ಇಲ್ಲ? ನಮ್ಮ ಉತ್ಪತ್ತಿ ನಮ್ಮ ಯೋಗಕ್ಷೇಮಕ್ಕೋಸ್ಕರ ಡೆಡಿಕೇಟ್ ಆಗಿದೆ. ಆ ತರ ವಾತಾವರಣ ಇದೆ. ಆಮೇಲೆ ಮನುಷ್ಯರಲ್ಲಿ ಒಂದು ಕೋಎಕ್ಸಿಸ್ಟೆನ್ಸ್ ಅನ್ನೋದು ಇದೆ. ಅದು ಇವತ್ತು ಚಾಲೆಂಜ್ ಆಗಿದೆ. ಇರುವೆಗಳಲ್ಲಿ ನೀವು ಒಂದು ಒಗ್ಗಟ್ಟನ್ನು ನೀವು ಕಾಣ್ತೀರಾ. ಕಾಗೆಗಳಲ್ಲಿ, ಪ್ರಾಣಿ ಪಕ್ಷಿಗಳಲ್ಲಿ ಒಂದು ಪ್ರಾಣಿ ಇನ್ನೊಂದು ಪ್ರಾಣಿ ತಿನ್ನುವಂತ ವಾತಾವರಣ ಇದ್ರೂ ಕೂಡ ಪ್ರಾಣಿಗಳ ಸಂಖ್ಯೆ ಕಡಿಮೆ ಆಗಿಲ್ಲ. ಆಮೇಲೆ ಕೋಎಕ್ಸಿಸ್ಟೆನ್ಸ್ ಇದೆ. ಇವತ್ತು ಜಗತ್ತಿನ ದೊಡ್ಡ ಚಾಲೆಂಜ್ ಕೋಎಕ್ಸಿಸ್ಟೆನ್ಸ್. ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಜೊತೆಗೆ ಹೊಂದ್ಕೊಂಡು ಸ್ಪಂದಿಸುವಂತ ವಾತಾವರಣ ಇಲ್ಲದೆ ಮನುಷ್ಯರ ಒಂದು ಕೋಎಕ್ಸಿಸ್ಟೆನ್ಸ್ ಇವು ದೊಡ್ಡ ಚಾಲೆಂಜ್ ಇದೆ. ಅಂದ್ರೆ ದೇಶಗಳಲ್ಲಿ ಯುದ್ಧದ ಬಗ್ಗೆ ಪೈಪೋಟಿ ಇದೆ ಬಿಟ್ರೆ, ಡೆವಲಪ್ಮೆಂಟ್ ಬಗ್ಗೆ ನಾವು ನಿಮ್ಗೆ ಎಷ್ಟು ಸಹಾಯ ಮಾಡ್ಬೋದು, ನೀವು ನಮ್ಗೆ ಎಷ್ಟು ಬೈಲಾಟರಲ್ ರಿಲೇಶನ್ಶಿಪ್ ಎಸ್ಟಾಬ್ಲಿಷ್ ಮಾಡ್ಕೊಳ್ಬಹುದು, ಆ ತರ ಪೈಪೋಟಿ ಇವತ್ತಿಲ್ಲ. ಆ ವಾತಾವರಣ, ಈ ಒಂದು ಸಿನಾರಿಯೋನ ನಾವು ಇಟ್ಕೊಂಡಾಗ ಇವತ್ತೇನ್ ಬೇಕಾಗಿದೆ? ಯಾವ ಮೆಸೇಜ್ ಬೇಕಾಗಿದೆ? ಮೆಸೇಜ್ ಆಫ್ ಪೀಸ್ ಇವತ್ತು ಬೇಕು. ಇವತ್ತು ಹೈ ಟೈಮ್ ಇದು. ಇವತ್ತು ಮೆಸೇಜ್ ಆಫ್ ಹಾರ್ಮನಿ ಇವತ್ತು ಬೇಕಾಗಿದೆ. ಮೆಸೇಜ್ ಆಫ್ ಕೋ ಎಕ್ಸಿಸ್ಟೆನ್ಸ್ ಬೇಕಾಗಿದೆ. ಹಾಗಾಗಿ ನಮ್ಮ ಇಂಡಿಯನ್ ವ್ಯಾಲ್ಯೂ, ಹಳೆ ಹಿಂದಿನ ಕಾಲದ ಪೂರ್ವಜರ ಒಂದು ಚಿಂತನೆಗಳು ಹೇಗಿತ್ತಂದ್ರೆ, ಸರ್ವೇ ಜನಾ ಸುಖಿನೋ ಭವಂತು. ಇಂಡಿಯಾದವ್ರು ಮಾತ್ರ ಸುಖಿನೋ ಭವಂತು ಅಂತ ಅವರು ಕಲ್ಪನೆ ಇಲ್ಲ. ಇಡೀ ಜಗತ್ತೇ ಒಂದು ಕುಟುಂಬ, ವಸುದೈವ ಕುಟುಂಬ ಅಂತ ಹೇಳ್ತೀವಲ್ಲ, ಇಡೀ ಜಗತ್ತಿನ ಒಂದು ಪ್ರಾಸ್ಪರಿಟಿಯನ್ನ ಅವರು ಬಯಸ್ತಾ ಇದ್ರು. ಹಾಗಾಗಿ ನಾವು ಇವತ್ತಿನ ಮೆಸೇಜ್ ಏನು ಕೊಡಬೇಕು ಅಂತಂದ್ರೆ, ಗ್ಲೋಬಲ್ ಪೀಸ್ ಇವತ್ತು ತುಂಬಾ ಡಿಬೇಟ್ ಆಗಬೇಕಾಗಿರುವಂತಹ ಒಂದು ಸಬ್ಜೆಕ್ಟು, ಕೊಡಬೇಕಾಗಿರುವಂಥ ಮೆಸೇಜ್ ಕೂಡ ಇದೆ. ಅಂದ್ರೆ ಮನುಷ್ಯನ ಕೋಎಕ್ಸಿಸ್ಟೆನ್ಸ್ಗೆ ಈ ಗ್ಲೋಬಲ್ ಪೀಸ್ ಮೆಸೇಜ್ ತುಂಬಾ ಇಂಪಾರ್ಟೆಂಟು. ಅದರಲ್ಲಿ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅಂದ್ರೆ ಫಿಲಾಸಫಿ ಆಫ್ ಅದ್ವೈತ. ಫಿಲಾಸಫಿ ಆಫ್ ಅದ್ವೈತ ಅಂದ್ರೆ ಫಿಲಾಸಫಿ ಆಫ್ ಎನ್ಲೈಟನ್ಮೆಂಟ್. ನಿಮ್ಗೆ ಒಳಗಿನ ಒಂದು ಫಿಲಾಸಫಿ ಆಫ್ ಅದ್ವೈತ ಅನ್ನೋದ್ರ ಎಕ್ಸ್ಪ್ಲೋರಿಂಗ್ ದ ಲೈಟ್ ವಿದಿನ್, ಎಕ್ಸ್ಪೀರಿಯನ್ಸಿಂಗ್ ದ ಲೈಟ್ ವಿದಿನ್, ಫಿಲಾಸಫಿ ಆಫ್ ಅದ್ವೈತ ಅಂತಂದ್ರೆ. ಹಾಗಾಗಿ ಇದು ಈ ಫಿಲಾಸಫಿ ಆಫ್ ಅದ್ವೈತ ಅನ್ನುವಂಥದ್ದು ಇಂಡಿಯನ್ ಕಾನ್ಸೆಪ್ಟೇ ಎನ್ಲೈಟನ್ಮೆಂಟ್. ಹಾಗಾಗಿ ಇವತ್ತು ಎನ್ಲೈಟನ್ಮೆಂಟ್ ಮೆಸೇಜ್ ಇವತ್ತೆಲ್ಲರಿಗೂ ಬೇಕು. ಎನ್ಲೈಟನ್ಮೆಂಟ್ ಇದ್ರೆ ನೀವು ಎಲ್ಲರನ್ನೂ ಹತ್ರ ತಗೋತೀರಾ. ಯಾವ ದೇಶಗಳಲ್ಲಿ ಯುದ್ಧಗಳು, ವಾತಾವರಣಗಳೇ ಇರೋಲ್ಲ. ನಾವು ಎಷ್ಟು ನಿಮ್ಗೆ ಸಹಾಯ ಮಾಡ್ಬೋದು, ನಿಮ್ಮ ಪ್ರೋಗ್ರೆಸ್ಗೆ ನಾವು ಎಷ್ಟು ಹೆಲ್ಪ್ಫುಲ್ ಆಗಿರ್ಬೋದು, ಆ ಥರ ಒಂದು ಹಾರ್ಮೋನಿಯಸ್ ಎನ್ವೈರ್ಮೆಂಟು ಇವತ್ತಿನ ಜಗತ್ತಿಗೆ ಬೇಕು. ಹಾಗಾಗಿ ಲಾಸ್ಟ್ ಟೈಮು ಶಿಲ್ಪಕಾರ ಯೂನಿವರ್ಸಿಟಿ ಆಫ್ ಬ್ಯಾಂಕಾಕ್ನಲ್ಲಿ ಮಂಜುನಾಥ್ ಸಾಗರ್ ಅಂತ ನಮ್ಮ ಚೇರ್ಮನ್ನು, ಇಂಡಿಯನ್ ಕಲ್ಚರಲ್ ಕೌನ್ಸಿಲ್ ಆಫ್ ಇಂಡಿಯಾ, ಇಂಟರ್ನ್ಯಾಷನಲ್ ಕಲ್ಚರಲ್ ಫೆಸ್ಟಿವಲ್ ಕೌನ್ಸಿಲ್ ಅಂತ ಒಂದು ಮಾಡಿದ್ದಾರೆ. ಅವರು ಕಲ್ಚರಲ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಇಟ್ಟಿದ್ರು. ಅವಾಗ ಅಲ್ಲಿ ಬೇರೆ ಬೇರೆ ಡ್ಯಾನ್ಸು, ಇಂಡಿಯನ್ ಕಲ್ಚರನ್ನು ಪ್ರಮೋಟ್ ಮಾಡುವಂಥ ಕಾರ್ಯಕ್ರಮಗಳು ಅದರಲ್ಲಿ ಇತ್ತು. ಅದ್ರಲ್ಲಿ ಗ್ಲೋಬಲ್ ಪೀಸ್ ಮೆಸೇಜ್ ಅಂತ ಒಂದಿತ್ತು.
ನೀವು ಅದನ್ನು ಪಾರ್ಟಿಸಿಪೇಟ್ ಮಾಡ್ತೀರಾ ಅಂದ್ರೆ ನಾನು ಅದನ್ನು ಅಪರ್ಚುನಿಟಿ ಯೂಸ್ ಮಾಡ್ಕೊಂಡೆ. ಅಲ್ಲಿ ಪ್ರೊಫೆಸರ್ ಚಿರಾಪತ್ ಪ್ರಪಂಡ್ ವಿದ್ಯಾ ಅಂತ ಅವರು ಎಂಡಾಲಜಿಸ್ಟು, ಸ್ಯಾನ್ಸ್ಕ್ರಿಟ್ ಸ್ಕಾಲರು, ಆಮೇಲೆ ಇಂಡಿಯನ್ ಗೌರ್ಮೆಂಟಿಂದ ಇಂಡಿಯನ್ ಪ್ರೆಸಿಡೆಂಟ್ ಆಫ್ ಇಂಡಿಯಾದಿಂದ ಪದ್ಮಶ್ರೀ ಅವಾರ್ಡಿ ರೆಸಿಪಿಯೆಂಟ್ ಆಫ್ ಪದ್ಮಶ್ರೀ ಅವರ ಕಾರ್ಯಕ್ರಮವನ್ನು ಇನಾಗ್ರೇಟ್ ಮಾಡಿದ್ರು. ಆಮೇಲೆ ದೊಡ್ಡ ದೊಡ್ಡ ವಿದ್ವಜ್ಜನರ ಒಂದು ಸಂಪರ್ಕ ನಮಗೆ ಬೆಳೆಯುತ್ತೆ. ಆ ಕಾರ್ಯಕ್ರಮಕ್ಕೆ ನಮಗೆ ಅವಕಾಶ ಸಿಕ್ತು. ಹಾಗಾಗಿ ಆ ಮೆಸೇಜ್ ಇವತ್ತಿನ ಕಾಲಕ್ಕೆ ರಿಲೆವೆಂಟ್ ಅಂತ ಅದನ್ನು ಅವಕಾಶ ಒಂದು ಕೆಲವು ದೇಶಗಳಲ್ಲಿ ಅದನ್ನು ಮಾಡಿದ್ದೀನಿ. ನೆಕ್ಸ್ಟ್ US ಬೇರೆ ಬೇರೆ ಕಡೆಗಳಲ್ಲಿ ಅದು ಮಾಡಬೇಕಂತ ನನಗೆ ಫಿಲಾಸಫಿ ಆಫ್ ಅದ್ವೈತದ ಮೂಲಕ ಗ್ಲೋಬಲ್ ಪೀಸ್ ನ ಸ್ಪ್ರೆಡ್ ಮಾಡೋದು ನನಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟು. ಬಟ್ ಇವತ್ತಿನ ಜಗತ್ತಿಗೆ ಅದು ತುಂಬ ರಿಲೆವೆಂಟ್, ಈಗಿನ ಸಿನಾರಿಯೋಕ್ಕೆ ಅದು ರಿಲೆವೆಂಟ್ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ವಂಡರ್ಫುಲ್ ಸರ್. ಸೊ ನೀವು ಹೀಗೆ ಈ ಜಗತ್ತಿನಾದ್ಯಂತ, ಪ್ರಪಂಚದಾದ್ಯಂತ ವಿಶ್ವಶಾಂತಿಯನ್ನು ಸಾರುವಂಥ ಒಂದು ಅದ್ಭುತವಾದ ಕೆಲಸವನ್ನು ಮಾಡಿ ಅಂತ ಹೇಳ್ತಾ, ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್. ನಮ್ಮ ಅಕಾಡೆಮಿ 25 ವರ್ಷದ ಯಶಸ್ಸಿನ ಹಾದಿಯನ್ನು ನೀವು ನೋಡ್ತಾ ಇದ್ದೀರಾ. ಇನ್ನು ಹಲವಾರು ಯಶಸ್ಸುಗಳು ನಿಮ್ಮದಾಗಲಿ ಅಂತ ನಾವು ಆಶಿಸ್ತೇವೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.